ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। हे कृष्ण करुणा नारायण नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नश्यकायेषु नमस्तेषु नित्यं भागवतसेवया भगवतीयुक्तमश्लोके भक्तिर्भवति नैष्ठिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। ॐ ज्ञानतिमिरन्दस्य ज्ञानविशलाकया चक्षुरुन्मीलितं तस्मै श्रीगुरवे नमः। नमो शिवाय कृष्णप्रेष्ठाय विद्महे श्रीमते भक्तिवेदान्तस्वामिने नामिने। नमस्ते सरस्वती देवी गौरवाणी प्रचारिणे निर्विशेषशून्यवादी पाश्चात्यदेवतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತ 3ನೇ ಸ್ಕಂದ 25ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 37. ಅದ್ವೋ ವಿಭೂತಿಂ ಮಮ ಮಾಯಾ ವಿನಷ್ಟಾಂ ಐಶ್ವರ್ಯಂ ಅಷ್ಟಾಂಗಂ ಮನೋ ಪ್ರವೃತಂ ಶ್ರಿಯಂ ಭಾಗವತೀಂ ಸ್ವಾಮೀಹಯಂತಿ ಭದ್ರಂ ಪರಸ್ಯ ಮೇತೆ ಅಶ್ನುಮತೆ ತು ಲೋಕೆ.
ಮಾತಾಡಿ. Then Vibhutim opulence, Mama of me, Maya Vinaha of the Lord of Maya, Kam that Aishwaryam, mystic perfection, Ashta Angam, consisting of 8 parts, Anupravrutam, following Shriyam, splendor, Bhagavatim, of the kingdom of God, Va, of Asprihayanti, they do not desire, Bhadra, blissful, Parasya, of the Supreme Lord, May of me, those devotees, Ashnuvate, enjoy, who but loke in this life. Anuvada Bhaktu Bhavarta Srila Prabhupada. Translation to Pitmari. Thus, because he is completely absorbed in thought of me, the devotee does not desire even the highest benediction obtainable in the upper planetary system, including Satyaloka. He does not desire the 8 material perfections obtained from mystic yoga, nor does he desire to be elevated to the kingdom of God. Yet even without desiring them, the devotee enjoys, even in this life, all the offered benedictions. Hare Krishna. ಇವತ್ತಿನ ಶ್ಲೋಕ ಪ್ರಾರಂಭ ಮಾಡೋದು ಮುಂಚಿತ ಏಕಾದಶಿ ಅದಲ್ಲ, ಎಲ್ಲರೂ ಮಾಡಿರಿ, ಎಲ್ಲರೂ ಮಾಡ್ತಾ ಇದ್ದೀರಲ್ಲ, ಎಲ್ಲರೂ ಮಾಡ್ತಾ ಇದ್ದೀರ. ಯಾರು ಮಾಡ್ತಾ ಇಲ್ಲ ದಯಮಾಡಿ ಏಕಾದಶಿ ಯಾರು ಮಾಡ್ತಾ ಇದ್ದೀರಿ? ಎಲ್ಲರೂ ಮಾಡಬೇಕು. ಇವ್ರು ಮಾಡ್ತಾ ಇದ್ದೀರಿ, ನೀವು ಏಕಾದಶಿ ಮಾಡ್ತೀರಿ, ಕೈ ಹತ್ರ ಏಕಾದಶಿ ಯಾರು ಮಾಡ್ತಾ ಇಲ್ಲ ದಯಮಾಡಿ ಮಾಡಿ. ನೆಕ್ಸ್ಟ್ ಈ ಸರಿ ಇವತ್ತಿಂದ ಶುರು ಮಾಡಬೇಕು. ಯಾವಾಗ ಆಷಾಢ ಏಕಾದಶಿ ಬಹಳ ಮಹತ್ವದ, ದಯಮಾಡಿ ಎಲ್ಲರೂ ಏಕಾದಶಿ ಮಾಡಬೇಕು. ರೂಪ ಹೇಳಿದ್ದ ಮಾತು, ದೇರ್ ಆರ್ 2 ಕಂಪಲ್ಸರಿ ಫಾಸ್ಟಿಂಗ್ ಪೌರುಷೋತ್ತಮ, 2 ಕಂಪಲ್ಸರಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಡಲೇಬೇಕು. ಮಾಡಿಲ್ಲ ಆದರೆ ಪುರಾಣ
ಒದ್ದಾಡಲಿಕ್ಕೆ ನರಕಕ್ಕೆ ಹೋಗ್ಬೇಕಾಗ್ತದೆ ಅಲ್ಲಿಗೆ ಎಲ್ಲಿ ಹೋಗ್ಬೇಕಾಗ್ತದ ನರಕ. ಏಕಾದಶಿ ವ್ರತ ಯಾರು ಮಾಡೋದಿಲ್ಲ ನರಕ. ಏಕಾದಶಿ ಮಾಡಿದವರಿಗೆ ಭಗವಂತನ ಧಾಮ ಎಲ್ಲ ಸ್ಪಷ್ಟ ಆಗಿ ಮಾಡ್ತಾರೆ. ಏಕಾದಶಿ ಶಬ್ದಕ್ಕೆ ಏನಾಗ್ತದೆ? 11. ನಿನ್ನೆ ದಶಮಿ ಏಕಾದಶಿ ಅಂದ್ರೆ 11. ಇನ್ನೊಂದು ಅರ್ಥ ಏನಾಗ್ತದೆ? ನಮ್ಮಲ್ಲಿ 10 ಇಂದ್ರಿಯಗಳು ಯಾವ? ಕಣ್ಣು, ಮೂಗು, ಕಿವಿ, ನಾಲಿಗೆ, ಸ್ಪರ್ಶ 5. ಮತ್ತು ಇನ್ನು 5 ವರ್ಕಿಂಗ್ ಸೆನ್ಸಸ್: ಕೈ, ಕಾಲ, ಬಾಯಿ, ಮಲಮೂತ್ರ, ಉದರ. ಟೋಟಲ್ ಆಗ್ತಾಗ 11 ಮನಸ್ಸು. ಈ 11 ಇಂದ್ರಿಯದಿಂದ ಏಕಾದಶಿ ಉಪವಾಸ 11 ಇಂದ್ರಿಯದಿಂದ ಭಗವಂತನ ಕಡೆ ವಾಸ ಮಾಡೋದು, ಭೋಗದಲ್ಲೇ ತೊಡಗಬಾರದು. ಏನಂತ ಏಕಾದಶಿ ಶಬ್ದಕ್ಕೆ ಏನಂತ ಹೇಳಿ. ಭಕ್ತಿ ವಿನೋದ್ ಠಾಕೂರ್ ಏನಂತಾರ ಏಕಾದಶಿ ಬಗ್ಗೆ? ಮಾಧವತಿಥಿ ಅಂತಾರ. ಇವತ್ತಿನ ದಿವಸಿಗೆ ಮಾಧವತಿಥಿ. ಮಾಧವ ಯಾರ? ಕೃಷ್ಣ. ಮಾಧವತಿಥಿ ಹರಿ ದಿವಸ ಅತ್ಯಂತ ಪ್ರಿಯ ಭಗವಂತನಿಗೆ. ಏಕಾದಶಿ ವ್ರತ ಮಾಡಿದರೆ ಭಗವಂತನಿಗೆ ಅತ್ಯಂತ ಪ್ರಿಯ. ಅದು ಒಂದು ಪ್ರಸಂಗ ಬರ್ತದೆ. ಒಬ್ಬ ಮೂರ ರಾಕ್ಷಸ ಯಾರು ಕೊಡ್ಲಿಕ್ಕೆ ಆಗಲಿಲ್ಲ. ದೇವತೆಗಳ ಕಡೆ ವರ ಪಡ್ಕೊಂಡು ಅವನಿಗೆ ಯಾರು ಸೋಲಿಸ್ಲಿಕ್ಕೆ ಆಗಲಿಲ್ಲ. ಇಂಥ ಮಹಾದೇವತೆಗಳು ಸೋಲಿಸ್ಲಿಕ್ಕೆ ಆಗಲಿಲ್ಲ. ಕಡೆಗೆ ಅವರೆಲ್ಲ ಬಂದು ಹರಿಗೆ ಪ್ರಾರ್ಥನೆ ಮಾಡ್ತಾರೆ, ನೀನೇ ಅಸುರನ್ನು ಬಂದು ಹಾಕಿಲ್ಲ. ಭಗವಂತ ಬಂದು ಅವ್ರ ಜೊತೆಗೆ ಸ್ವಲ್ಪ ಫೈಟ್ ಮಾಡಿದ. ಭಗವಂತ ಸುಸ್ತಾಗಿ ಫೈಟ್ ಮಾಡಿ ಸುಸ್ತಾಗಿ ಒಂದು ನೋಡ್ಕೊಂಡ್ಬಿಟ್ಟ ಅವನು ದೊರೆಯುವಾಗ. ಆ ಮೂರ ರಾಕ್ಷಸ ತಿಳ್ಕೊಂಡು ಹರಿಗೂ ನಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಹರಿನ ಬಂದಂತ ಒಳಗೆ ಅಸುರ. ಆ ಭಗವಂತ ಮಲಗಿದ್ದಾನೆ. ಅವನ ಶರೀರದಿಂದ ಒಬ್ಬಕ್ಕೆ ದೇವಿ ಪ್ರಕಟ ಆಗ್ತದೆ. ಅವಳ ಕೈಯಲ್ಲಿ ಅನೇಕ ಅಸ್ತ್ರ. ಅವಳು ಆ ರಾಕ್ಷಸನ ಮದುವೆ ಮಾಡಿಬಿಡ್ತಾಳೆ. ಹರಿಗೆ ಸ್ವಲ್ಪ ಆದ್ಮೇಲೆ ಎಚ್ಚರ ಆಗಿದೆ. ನೋಡಿದ ಅಸುರ ಸತ್ತು ಬಿದ್ದಾನ. ಯಾರು ಕೊಂಡಾರೆ? ಆ ದೇವಿಯಲ್ಲಿ ಯಾರು? ನಾನೇ ಕೊಂಡೇನೆ ಸ್ವಾಮಿ. ಯಾರು? ಅವಳೇ ಏಕಾದಶಿ ದೇವಿ ಅಂತಾರೆ. ಭಗವಂತನ ಶರೀರದ ಬಂದಾನ ಯಾರು? ಭಗವಂತನೇ ರೂಪ. ಅದು ಭಗವಂತ ಹೇಳ್ತಾನೆ, ನಿಮ್ಗೆ ಏನ್ ಬೇಕು ವರ ಕೇಳ್ಕೊ. ಆ ಏಕಾದಶಿ ದೇವಿ ಹೇಳ್ತಾರ, ನನ್ನ ಉಪಾಸನೆ ಯಾರು ಮಾಡ್ತಾರ ಅವ್ರಿಗೆ ನಿನ್ನ ಧಾಮ ಸಿಗಲಿ. ನನ್ನ ಉಪಾಸನೆ ಯಾರು ಮಾಡ್ತಾರ ಅವ್ರಿಗೆ ನಿನ್ನ ಧಾಮ ಸಿಗಲಿ. ಗೀತೆಯಲ್ಲಿ ಕೃಷ್ಣ ಹೇಳೋದ್ರ ಬಗ್ಗೆ ಯಾಂತಿ ದೇವ ವೃತ್ತ ದೇವ. ಬೇರೆ ಬೇರೆ ದೇವತೆಗಳು ಪೂಜೆ ಮಾಡಿದ್ರೆ ಆ ಲೋಕಕ್ಕೆ ಹೋಗ್ಬೇಕಾಗ್ತದೆ. ಪಿತೃ ಯಾಂತಿ ಪಿತೃವೃತ್ತ, ಭೂತಾನಿ ಯಾಂತಿ ಭೂತೇಜ ಯಾಂತಿ ಮತ್ ಯಾಜಿನೋ ಅಭಿಮ. ಹಾಗೆ ಏಕಾದಶಿ ಹೇಳಿರ್ತಾರ, ಯಾರು ಉಪಾಸನೆ ಮಾಡ್ತಾರ ನಿನ್ನ ಧಾಮ ಸಿಗಬೇಕು, ಗೋವಿಂದ ಧಾಮ ಸಿಗಬೇಕು. ಅಲ್ಲ, ಇಲ್ಲಿ ಗೋವಿಂದ ಧಾಮದಲ್ಲಿ ಇದ್ದೀವಿ, ಇಲ್ಲಿಂದ ಮತ್ತೆ ಪ್ರಮೋಷನ್ ಅಲ್ಲಿ ಆ ಗೋವಿಂದ ಧಾಮ ಪ್ರಮೋಷನ್ ಆಗಿ. ಇನ್ನೊಂದು ಬಹಳ ಮಹತ್ವದ ವಿಷಯ ಹೇಳ್ತೀನಿ, ದಯಮಾಡಿ ಬರ್ಕೊಳ್ಳಿ. ಇದು ಶ್ಲೋಕ ನಂಬರ್ ಬರ್ಕೊಳ್ಳಿ. 9.14 ಭಗವದ್ಗೀತಾ. ಅಲ್ಲಿ ಪ್ರಭುಪಾದ ಅವರಿಗೆ ಬರೆದ ಏಕಾದಶಿ ಬಗ್ಗೆ ಅವ್ರದೇ ಓದ್ಬಿಡ್ತೀನಿ. In the devotional service, there are certain activities which are called determined. 9.14. In devotional service, there are certain activities which are called determined. Such as fasting on certain days, like the 11th day of the moon, Ekadashi, and on the appearance day of the Lord, etc. All these rules and regulations are offered by the great acharyas. Yar great acharyas? Madhvacharya. ಎಲ್ಲರೂ ಮಹಾನಾಚಾರ್ಯರು. ಅವರೆಲ್ಲ ಇವನು ಹೇಳ್ಕೊಡ್ಲಿಕ್ಕತ್ತಾರ. The great acharyas. Those who are actually interested, point ನೋಡ್ರಿ, those who
are actually interested in getting admission into the association of the Supreme Personality of Godhead, ಅಲ್ಲಿ ಹೋಗಿ ಭಗವಂತನ ಸಂಘ ಪಡಿಬೇಕಂತೇಳಿ ನಮ್ಗೆ ಕರೆನ ಇಂಟ್ರೆಸ್ಟ್ ಇತ್ತಂದ್ರೆ, ಮತ್ತು ಇಂಟ್ರೆಸ್ಟ್ ಇಲ್ಲ ಬಿಟ್ಬಿಡ್ರಿ. ಇಂಟ್ರೆಸ್ಟ್ ಕಾರಣ ಇತ್ತು, ಅಲ್ಲಿ ಭಗವಂತನ ಕಡೆ ಹೋಗಿ ನಾನು ಸೇರಬೇಕಪ್ಪ, ದಿ ಅಸೋಸಿಯೇಷನ್ admission into the association of the Supreme Personality of Godhead in the transcendental world. Transcendental world ಅಂದ್ರೆ ವೈಕುಂಠ. The Mahatmas, great souls, strictly observe all these rules and regulations, and therefore they are sure to achieve the desired result. ಅದಕ್ಕಾಗಿ ಭಗವಂತನ ಧಾಮ ಪ್ರಾಪ್ತಿ ಆಗಬೇಕು, ಭಗವಂತನ ಕಡೆ ವಾಪಸ್ ಹೋಗ್ಬೇಕು. ಏಕಾದಶಿ ವ್ರತ ತಪ್ಪದೇ ಮಾಡಲೇಬೇಕು, ಕಡ್ಡಾಯವಾಗಿ. ಆಮೇಲೆ ಇವತ್ತಿನ ಶ್ಲೋಕ ನೋಡೋಣ, 37ನೇ ಶ್ಲೋಕ. ಒಂದು ವಿಷಯ ಹೇಳ್ತೀನಿ, ಭಾಗವತ ಶ್ರವಣ ಮಾಡೋದ್ರಿಂದ ಏನು ಬೆನಿಫಿಟ್, 7 ಬೆನಿಫಿಟ್ಸ್ ಹೇಳ್ತಾ ಇದ್ದಾರೆ. ಪುಸ್ತಕ ಬಂದು ಮಾಡಬೇಡಿ, ಪೆನ್ನ ಪುಸ್ತಕ ಹಂಗೆ ಬರ್ಬೋದು ಹೇಳಿ. 7 ಬೆನಿಫಿಟ್ಸ್ ಹೇಳಿದಾಗ ಭಾಗವತ ಶ್ರವಣ ಮಾಡೋದ್ರಿಂದ ಫಸ್ಟ್ ಬೆನಿಫಿಟ್ ಏನದ, ಎಲ್ಲ ಅಮಂಗಳ ಇದ್ದಿದ್ದು ಇನ್ಆಸ್ಪಿಷಿಯಸ್ನೆಸ್ ದೂರ ಆಯಿತು. ಎರಡನೇದು ಸುಮಂಗಳ ಎಲ್ಲ ಒಳ್ಳೆಯದಾಗ್ತದೆ, ಮಟ್ಟುಕ ಆಗ್ತದೆ. ಎರಡನೇ ಬೆನಿಫಿಟ್. ಮೂರನೇದು ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಇದು ಬರೀ ನಾಲೆಜ್ ಅಷ್ಟೇ ಅಲ್ಲ, ವಿಜ್ಞಾನ, ಜ್ಞಾನ ವಿಜ್ಞಾನ. ವಿಜ್ಞಾನ ಅಂದರೆ ಪ್ರಾಕ್ಟಿಕಲಿ ಅದರ ಬೆನಿಫಿಟ್ ಆಗ್ತದೆ, ಆತ್ಮ ಸಾಕ್ಷಾತ್ಕಾರ. ಮತ್ತು ನಾಲ್ಕರಿಂದ ನಮ್ಮ ಅಸ್ತಿತ್ವ ಶುದ್ಧ, ಪ್ಯೂರಿಫಿಕೇಶನ್ ಆಫ್ ಅವರ್ ಎಕ್ಸಿಸ್ಟೆನ್ಸ್. ನಾಲ್ಕಾಗಿ ಇನ್ನು 3 ಹೇಳಿದಾಗಿಲ್ಲ, ಅದು ಈಸಿಯಾದ ನೆನಪಿಗೆ. ಜ್ಞಾನ ಭಕ್ತಿ ವೈರಾಗ್ಯ. ಏನು ಜ್ಞಾನ ಭಕ್ತಿ ವೈರಾಗ್ಯ. ನಿಮಗೆ ಜ್ಞಾನ ಬೆಳೀತದೆ, ಸ್ಪಿರಿಚುವಲ್ ನಾಲೆಜ್. ಈ ಮಟೀರಿಯಲ್ ನಾಲೆಜ್ ಬೇರೆ, ಸ್ಕೂಲ್ ಕಾಲೇಜ್ದಾಗ ಏನು ಕಲಿಸ್ತಾರೆ, ಅದರಿಂದ ಮೋಕ್ಷ ಸಿಗ್ತದೆ. ಮಟೀರಿಯಲ್ ನಾಲೆಜ್ ಅದರಿಂದ ಏನಾಗ್ತದೆ, ಡಿಗ್ರಿ ಬರ್ತದೆ, ನೌಕರಿ ಸಿಗ್ತದೆ, ಮದುವೆ ಆಗ್ಬೋದು, ಇಂಥವೆಲ್ಲ ಬೆನಿಫಿಟ್. ಹೊರತಾಗಿ ಅದರಿಂದ ಮೋಕ್ಷ ಬರುವುದಲ್ಲ. ಮಟೀರಿಯಲ್ ನಾಲೆಜ್. ಈಗ ಒಮ್ಮೆ ಹುಡುಗರು ನೋಡಿದ್ರೆ, ಸ್ಕೂಲ್ನಾಗ ಹುಡುಗರು, ಕಾಲೇಜ್ ಹುಡುಗರು ಎಷ್ಟು ಓದ್ತಿರ್ತಾರಲ್ಲ, ಅದು ಓದಿದ್ದೆ ನನಗೆ ಅನಿಸ್ತದೆ. ಅಷ್ಟೇ ಮನಸ್ಸು ಕೊಟ್ಟು ಇದನ್ನು ಓದಿಬಿಟ್ರೆ, ಅಷ್ಟೇ ಮನಸ್ಸು ಕೊಟ್ಟು ಅಷ್ಟೇ ಕಷ್ಟಪಟ್ಟು ಇದನ್ನು ಓದಿಬಿಟ್ರೆ ಮೋಕ್ಷ. ಅದನ್ನು ಇಷ್ಟು ಕಷ್ಟಪಟ್ಟು ರೊಕ್ಕ ಖರ್ಚು ಮಾಡ್ತಾರೆ, ಡೊನೇಷನ್, ಸ್ಕೂಲು, ಕಾಲೇಜ್, ಯೂನಿಫಾರ್ಮ್ ಇಲ್ಲೇ ಒಳ್ಳೆಯ ಅಷ್ಟು ಕಷ್ಟಪಟ್ಟು ಇದನ್ನು ಓದಿಬಿಟ್ರೆ ಮುಕ್ತ ಇರುತ್ತೆ. ಇದು ಹುಟ್ಟೆ ಬರೋದಿಲ್ಲ. ಈ ಜ್ಞಾನ ಸ್ಪಿರಿಚುವಲ್ ನಾಲೆಜ್ ಬೆಳೆಯುತ್ತೆ. ಜ್ಞಾನ ಭಕ್ತಿ, ನಮ್ಮಲ್ಲಿ ಭಕ್ತಿ, ಜ್ಞಾನ, ಭಕ್ತಿ, ವೈರಾಗ್ಯ. ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್, ರಿನೌನ್ಸಿಯೇಷನ್. ನಮ್ದೇನಿದೆ ಅಲ್ಲ, ಅದು ನಮ್ಮ ಕಡೆ ನಮ್ಗೆ ಅದು ವೈರಾಗ್ಯ ಬರಬೇಕಲ್ಲ. ಇನ್ನು ಇವತ್ತಿನ ಶ್ಲೋಕ ನೋಡೋಣ, 37ನೇ ಶ್ಲೋಕ. ಈ ಶ್ಲೋಕ ಯಾರು ಹೇಳ್ತಾ ಇದ್ದಾರೆ? ಕಪಿಲ ದೇವ. ಯಾರಿಗೆ? ತಾಯಿ ದೇವಹೂತಿ. ಆಕ್ಚುಲಿ ನಮಗೆ ಅವರೆಲ್ಲ ಕೇಳ್ಕೊಂಡಾಗಿ ಹೋಗ್ಬಿಟ್ಟು ನಮ್ಮ ಸಲುವಾಗಿ. ಈಗ ಭಕ್ತರ ಬಗ್ಗೆ ಹೇಳಿದ್ದಾರೆ, ದಸ್ ಬಿಕಾಸ್ he is completely absorbed in thoughts of me. ಮನಸ್ಸು ಹೇಳಿದಾಗ ಆ ಭಗವಂತನಲ್ಲೇ ಕುರಿತು ಅಬ್ಸಾರ್ವ್ ಆಗಿರ್ತಾರೆ. ಇದೇ ಸಮಾಧಿ. ಶುಕಮುನಿ ಬಗ್ಗೆ ಒಂದು ಬಹಳ ಸುಂದರ ಶ್ಲೋಕ ಬರ್ತದೆ. ಅವ್ರ ಮನಸ್ಸು ಹೇಳಿತ್ತು ಭಗವಂತನ ಕಡೆ. ಹರೇ ಗುಣಾಕ್ಷಿಪ್ತ ಮಂದಿ ಮುರೇ ಶಬ್ದ.
ಬರ್ಕೊಳ್ಬೇಕಾದ್ರೆ ಹರೇ ಗುಣಾಕ್ಷಿಪ್ತ ಮತಿ ಗುಣಾಕ್ಷಿಪ್ತ ರೂಪ ಬರದೆ ಬಂದರೆ ಎಲ್ಲೆಲ್ಲ ನನ್ನ ಮನಸ್ಸು ಇಷ್ಟಪಟ್ಟಿದೆ ಹರೇ ಗುಣಾಕ್ಷಿಪ್ತ ಭಗವಂತನಲ್ಲಿ ಇರುವಂಥ ದಿವ್ಯಗುಣ ಅಲ್ಲಿ ಮನಸ್ಸಿಗೆ ಬಿಟ್ಟಾನೆ. ನಮ್ಮ ಮನಸ್ಸಲ್ಲೇ ಇರ್ತದೆ. ಅವ ಹಣ್ಣಿದ್ದಾನ ಎಲ್ಲೆಲ್ಲೋ ವಿಚಾರ ಮಾಡ್ಕೊತಾ ಇರ್ತೀವಿ. ಎದಕ್ಕೂ ಉದ್ಯೋಗ ಎಲ್ಲ ಕಸ ನೋಡ್ರಿ. ಶುಕಮುನಿ ಹರೇ ಗುಣಾಕ್ಷಿಪ್ತ ಮತಿ ಭಗವಾನ್ ಭಾಗ್ಯರಾಯಣ. ಅವ್ರಿಗೆ ಭಗವಾನ್ ಅಂತ ಹೇಳ್ತಾರೆ ದೇವರನ್ನ. ಅಲ್ಲಿ ಭಗವಾನ್ ಶಬ್ದ ರೂಪಾದಿ ಟ್ರಾನ್ಸ್ಲೇಟ್ ಮಾಡ್ಯಾರ ಟ್ರಾನ್ಸೆಂಡೆಂಟಲಿ ಪವರ್ಫುಲ್. ಟ್ರಾನ್ಸೆಂಡೆಂಟಲಿ ಪವರ್ಫುಲ್. ಇದು ಟೆಂಪರರಿ ಪವರ್ ಅಲ್ಲ. ಇವರೆಲ್ಲ ಅಧಿಕಾರದಾಗ ಅಧಿಕಾರದ ಪವರ್. ಅಧಿಕಾರ ಹೋಗ್ತಾರೆ. ಈಗ ಒಬ್ಬ ಮುಖ್ಯಮಂತ್ರಿ ಹೋದ್ಮೇಲೆ ಯಾವ ಕೆಲಸ ಯಾರು ಹೋಗುದಿಲ್ಲ ಅವ್ರದ್ದೇ ಅಧಿಕಾರದಾಗಿರ್ತಾನೆ ಎಲ್ಲ ಜನ ಮುಗಿರ್ತಾರೆ. ಎಂಥ ಪವರ್ ಅಲ್ಲ ಇದು. ಟ್ರಾನ್ಸೆಂಡೆಂಟಲಿ ಪವರ್ಫುಲ್. ಭಗವಾನ್ ವಾಸ್ತರಾಯಣ ಅಂದ್ರೆ ವ್ಯಾಸರ ಮಗ. ಅಜ್ಜಗಾನ ಮಹತ್ತಕ್ಷಾನ ನಿತ್ಯಂ ವಿಷ್ಣು ಪ್ರಿಯ. ಅದಕ್ಕೆ ಅವ್ರ ಮನಸ್ಸಲ್ಲಿ ನೋಡ್ರಿ ಭಗವಂತನಲ್ಲೇ ಕಂಪ್ಲೀಟ್ ಜಾಬ್. ಅದೇ ಮಾತಿದೆ ಕಪಿಲ್ ದೇವರು ಹೇಳ್ತಾ ಇದ್ದಾರೆ. ದಟ್ಸ್ ಬಿಕಾಸ್ ಹಿ ಇಸ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಇನ್ ಥಾಟ್ ಆಫ್ ಮೀ. ಹೈಯೆಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಾರ ಅವರು. ಎಲ್ಲೋಗ್ಯಾರ? ಹೈಯೆಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಾರ. ಇನ್ನು ಕೆಳಗಿನ ಇಚ್ಛಾ ಮಾಡ್ತಾರ. ಹೈಯೆಸ್ಟ್ ಬಿಟ್ಬಿಟ್ಟಾರೆ. ಅದಕ್ಕೆ ದ ಡಿವೋಟಿ ಡಸ್ ನಾಟ್ ಡಿಸೈರ್ ಇವನ್ ದಿ ಹೈಯೆಸ್ಟ್ ವೆರಿಫಿಕೇಶನ್ ಆಫ್ obtaining the upper planetary system. ಸ್ವರ್ಗ ಹೋಗಿ ವಿಚಾರ ಮಾಡ್ತಾರ. ಸ್ವರ್ಗ ಹೇಳ್ತಾರೆ ರೂಪಾಯಿ ಫಸ್ಟ್ ಕ್ಲಾಸ್ ಡೇ ಹೋಗೋಣ ಅಲ್ಲೇ. ಈಗ ಸೆಕೆಂಡ್ ಕ್ಲಾಸ್ ಜೈಲ್ ಇದ್ದೀವಿ. ನರಕ ಥರ್ಡ್ ಕ್ಲಾಸ್ ಜೈಲ್. ಈಗ ಸೆಕೆಂಡ್ ಕ್ಲಾಸ್ ವಿದಿನ್ ಪ್ರಮೋಷನ್ ತಗೊಂಡ ಫಸ್ಟ್ ಕ್ಲಾಸ್ ಜೈಲಿಗೆ ಹೋಗೋಣ. ಅದು ಜೈಲೇ. ಅಲ್ಲೂ ಬಂದ ಅವಸ್ಥಾನೆ. ಎಲ್ಲ ದೇಶಗಳಲ್ಲಿ ಎಲ್ಲರೂ ಬರ್ತಾ ಇರ್ತಾರೆ. ಅವರು ಕಂಡೀಷನ್ಸ್ ಹೋಗ್ತು ಫಸ್ಟ್ ಕ್ಲಾಸ್ ಜೈಲ್. ಅಲ್ಲಿ ಯಾಕೆ ಹೋಗಿ ಇಚ್ಛೆ ಮಾಡ್ತಾರೆ? ಭಗವಂತನ ಕಡೆ ನಮ್ಮ ಮನಸ್ಸು ನಿಂತಾದ್ಮೇಲೆ does not desire the upper planetary system, including Satyaloka. Satyaloka, Brahmaloka ಎಲ್ಲ ಒಂದೇ ಬ್ರಹ್ಮದೇವಲೋಕ. He does not desire the 8 material perfections. 8 ಥರದ ಸಿದ್ಧಿ ಅವನು ಅಪೇಕ್ಷೆ ಮಾಡೋದಿಲ್ಲ. 8 ಥರದ ಸಿದ್ಧಿ ಯಾವ ಸಂಕ್ಷಿಪ್ತ ಹೇಳ್ತೀನಿ. ಒಂದು becoming smaller than the smallest, becoming bigger than the biggest. ಹನುಮಾನ ಒಳಗೆ ಲಂಕಾವಾಗ ಪ್ರವೇಶ ಮಾಡಬೇಕಾದ್ರೆ ಸಣ್ಣ ರೂಪದಲ್ಲಿ ಹೋಗುವಾಗ ದೊಡ್ಡ ಹಿಂಗೆ ಸ್ಮಾಲರ್ ಅಂಡ್ ಸ್ಮಾಲರ್ ಬಿಗರ್ ಅಂಡ್ ಬಿಗ್ಗೆಸ್ಟ್, ಲೈಟರ್ ಅಂಡ್ ಲೈಟೆಸ್ಟ್, ಹಗರಾಗಿ ಕಾಟನ್ ಹೆವಿನೂ ಆಗಿ. ಆಮೇಲೆ ಪ್ರಾಪ್ತ ಸ್ಥಿತಿ ಏನೇ ಅದನ್ನು ತರಿಸ್ಕೋಬೋದು. ಯಾವುದು ಬೇರೆ ಒಂದು ಜಗತ್ತಿನ ಪಾಠದಾಗಿದ್ದು ಒಂದು ಸಾಮಾನ ಅವ್ರು ಬೇಕಾದ್ರೆ ತರಿಸ್ಕೋಬೋದು. ರೂಪಾಯಿದವರು ಒಂದು ಪ್ರವಚನದಲ್ಲಿ ಹೇಳ್ತಾರೆ, ಒಬ್ರು ಯಾರೋ ಈಗ ಸಿದ್ಧಿ ಪಡ್ಕೊಂಡಂತ ಬಾಬಾ ಅವ್ರ ಶಿಷ್ಯಂದ್ರಿಗೆ ವಿಚಾರ ಅಂತ ಈ ಕಾಬೂಲ್ದಾಗಿಂದ ಒಬ್ಬೊಬ್ಬರೇ ತಿನ್ಬೇಕಂತ ಹೇಳಿ ದಾಳಲ್ಲಿ ಇಲ್ಲಿವೆಲ್ಲ ಈಗ ಚಲೋ ನಡ್ಕೊಂಡು ದಾರಿ ಅಲ್ಲೇ ತಿನ್ಬೇಕಂತ ವಿಚಾರ. ಸ್ವಲ್ಪ ತಿನ್ಕೊಂಡಾಗ ಅವರು ಅಷ್ಟ ಹೊರಗೆ ಬಂದಿರ್ಬೇಕು. ಅವ್ರ ಕಡೆ ಅವಾಗ ಅಲ್ಲಿಂದ ಬೇಕಾದಂತ ಇಷ್ಟು ಯಾರು ಹೋಗಿಲ್ಲ. ಇವತ್ತು ಒಂದು ರೀತಿ ಎಲ್ಲ ಕಡೆಯೂ ಅದ. ಈಗ ಪರಿಸ್ಥಿತಿ ಈ ಮೊಬೈಲ್ನಾಗ ಏನು ಆರ್ಡರ್ ಮಾಡ್ತೀರಿ, 4 ದಿವಸ ಮನೆ ಬಾಗಿಲು ಬಂದ್ಬಿಡ್ತದಲ್ಲ. ಇದೊಂದು ಥರದ ಪ್ರಾಪ್ತ ಸಿದ್ಧಿ. ಇನ್ನೊಂದು ಮಷೀನ್ ಅದ ಅರೇಂಜ್ಮೆಂಟ್ ಅದ, ಅದಿದ್ದಾಗ ಬರ್ತಿರ್ತಲ್ಲ, ಅದು ಪ್ರಾಪ್ತ ಸಿದ್ಧಿ. ವಶಿತಾ ಸಿದ್ಧಿ ಮತ್ತೊಬ್ಬರನ್ನ ಕಂಟ್ರೋಲ್ ಮಾಡೋದು. ಮತ್ತು ಅವ್ರು ಏನು ಇಚ್ಛಾ ಮಾಡ್ತಾರೆ ಅದು ಇಚ್ಛಾ ಎಲ್ಲ ಪೂರ್ಣ. ಹಿಂಗೆ 8 ಥರದ ಸಿದ್ಧಿಯು, ಆ 8 ಥರದ ಸಿದ್ಧಿಗೂ ಇಂಟ್ರೆಸ್ಟ್ ಇಲ್ಲ. ಅದು ಬೇಡ. ಚೈತನ್ಯ ಚರಿತಾಮೃತ ಒಂದು ಶ್ಲೋಕ ಏನಿರ್ತದ,
ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ನಾಲ್ಕರ ಜನ ಸಕಲೇ ಅಶಾನ್, ಇವರೆಲ್ಲರೂ ಅಶಾನ್. ಕೃಷ್ಣ ಭಕ್ತ ನಿಷ್ಕಾಮ್ ಅತೈವ ಶಾನ್. ಈ ಭುಕ್ತಿ ಅಂದ್ರೆ ಕರ್ಮಿ, ಭುಕ್ತಿ ಅಂದ್ರೇನು ಕರ್ಮಿ. ಭುಕ್ತಿ ಮುಕ್ತಿ ಜ್ಞಾನಿಗಳು, ಭುಕ್ತಿ ಮುಕ್ತಿ ಭುಕ್ತಿ ಮುಕ್ತಿ ಸ್ಥಿತಿ ಯೋಗಿಗಳು. ಕರ್ಮಿ, ಜ್ಞಾನಿ, ಯೋಗಿ ಮತ್ತು ಕಾಮ್ಯ ಅಂದ್ರೆ ಲಸ್ಟಿ ಪರ್ಸನ್. ಇವೆಲ್ಲರೂ ಅಶಾನ್. ಯಾಕಂದ್ರೆ ಯಾವಾಗ ಪವರ್ ಹೋಗಿದ್ದೆ ಗೊತ್ತಿಲ್ಲ, ಸಿದ್ಧಿ ಪಡ್ಕೋತಾರೆ. ಕರೆ ಏನು ಉಪಯೋಗ ತಿಳಿದಿದೆ, ಮೋಕ್ಷ ಸಿಗುವುದಿಲ್ಲ, ಇನ್ನು ಟೆಂಪರರಿ ಅಲ್ಲ. ಅದಕ್ಕೆ ಅವರೆಲ್ಲರೂ ಅಶಾನ್. ಕೃಷ್ಣ ಭಕ್ತರಿಗೆ ಯಾವುದೂ ಆಸೆ ಇಲ್ಲ, ಆದ್ದರಿಂದ ದೇವ ಶಾನ್. ಅದಕ್ಕೆ 8 ಥರದ ಸಿದ್ಧಿ ಅಪೇಕ್ಷೆ ಇಲ್ಲ. ನಾಟ್ ಡಸ್ ಹಿ ಡಿಸೈರ್ ಟು ಬಿ ಎಲಿವೇಟೆಡ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಭಗವಂತನ ಧಾಮ ಹೋಗಬೇಕನ್ನೋದು ಅವರು ಅಪೇಕ್ಷೆ ಮಾಡುವುದಿಲ್ಲ, ಅದರ ಸಲುವಾಗಿ ಮಾಡ್ತಾ ಇಲ್ಲ. Yet, even without desiring them, the devotee enjoys, even in this life, all the offered benedictions. ಅವರು ಇಚ್ಛಾ ಮಾಡಲಾರದು ಎಲ್ಲ ಶುರುವಾಗುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ರಾವಣ ಮತ್ತು ವಿಭೀಷಣ. ರಾವಣ ಏನಾಗಬೇಕಾಗಿತ್ತ? 1000 ಬಾಣ ಅಂತಿರ್ತಾವ. ಎಷ್ಟು ಕಠೋರ ತಪಸ್ ಮಾಡಿದ, ಎಲ್ಲ ಮಾಡಿದ. 6 ಕಡೆಗೆ ಏನಾಯ್ತು? ಸತ್ತೋಗ್ಬಿಟ್ಟು. ವಿಭೀಷಣ ಅಂತವೇ ಇಚ್ಛೆ ಮಾಡಲಿಲ್ಲ, ಆದರೂ ವಿಭೀಷಣ ಚಿರಂಜೀವ, ಇನ್ನೊಂದು ಚಿರಂಜೀವ ವಿಭೀಷಣ ಇದ್ದಾನೆ. ವಿಭೀಷಣ ಇವತ್ತು ಇದ್ದಾರೆ ಚಿರಂಜೀವಿ. ಇಚ್ಛಾ ಮಾಡಿಲ್ಲ, ಆದ್ರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಅಂದ್ರೆ ಸೂರ್ಯನಿಗೆ ನಾವು ಬೆನ್ನು ತೋರಿಸಿ ಹೋಗ್ತಾ ಇದ್ರೆ ನಮ್ಮ ಛಾಯೆ ಏನಾಗಿರ್ತದೆ? ಮುಂದೆ ಹೋಗ್ತದೆ. ನಾವು ಹೆಂಗೆ ಮುಂದೆ ಹೋಗ್ತೀವಿ, ನಮ್ಮ ಛಾಯಾನು ಮುಂದೆ ಹೋಗ್ತದೆ. ಹಂಗೆ ಭಗವಂತನ ವಿರುದ್ಧಾಗಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಹೋಗ್ತೀವಿ, ಅದೆಲ್ಲ ಮುಂದೆ ಹೋಗ್ಬೇಕು. ನಾವು ಪ್ರಯತ್ನ ಮಾಡ್ಕೊಂಡು ಹೋಗೋದು ಅದನ್ನು ಇನ್ನೂ ಸಿಗಕ್ಕೆ ಇಲ್ಲ. ಯಾವ ಸೂರ್ಯನಿಗೆ ಮುಖ ಮಾಡಲಿಕ್ಕಿಂತ ಛಾಯಾ ಇರ್ತದ, ನಾವು ಮುಂದೆ ಹೋದಾಗ ಛಾಯಾ ಬಂದಂತದ. ನಾವು ಮುಂದೆ ಹೋದಾಗ ಛಾಯಾನು ಬಂದಂತದ. ಅರ್ಥ ಇದು ಮೋಕ್ಷ ಸಿದ್ಧಿ ಬ್ಯಾರು ಬರ್ಲಿಕ್ಕೆ ಕಾಲಾಗ ಬರ್ಲಿಕ್ಕತ್ತಾವ. ವಿಚಾರ ಮಾಡೋದಿಲ್ಲ, ಬರ್ಲಿಕ್ಕೆ ದೇವರ ಕಡೆ ಮುಖ ಮಾಡಿ ನಾವು ಯಾವುದು ಇಚ್ಛಾಗಿಂದ ಮಾಡಿದ್ದು ದೇವರ ಕೃಪೆ. ಧ್ರುವಮಹಾರಾಜ ಕಾಡಿಗೆ ಹೋಗಿ ತಪಸ್ ಮಾಡಿದ್ದು ಕೇಳ್ತೀವಲ್ಲ, 5 ವರ್ಷದ ಕಾಲ ತಪಸ್ ಮಾಡಿದ್ದ. ಭಗವಂತನ ದರ್ಶನ ಆಗಿರ್ತದೆ ಒಳಗೆ. ಇಲ್ಲಿ ಏನು ಕೊಟ್ಟಾರೆ ಹೇಳಿದ್ರೆ, ಅಬ್ಸಾರ್ಬ್ ಥಾಟ್ಸ್ ಆಫ್ ಮೀ, ಮನಸ್ಸಲ್ಲಿ ಕೂತ್ಕೊಂಡು ಅಲ್ಲಿ ಭಗವಂತನ ಧ್ಯಾನ ಮಾಡ್ತಾ ದರ್ಶನ ಆಗ್ಯದ. ಸ್ವತಃ ಭಗವಂತನಿಗೆ ಎದುರು ಬಂದಿತ್ತು, ಕಣ್ಣು ತೆಗಿತಾ ಇಲ್ಲ ಹುಡುಗ. ಯಾಕೆ ಒಳಗೆ ನೋಡ್ಲಿಕ್ಕೆ ಆ ದಿವ್ಯ ರೂಪ ನೋಡ್ತಾ ಇದ್ದಾನೆ. ಹೊರಗೆ ಬಂದಿದ್ದು ನೋಡ್ತಾ ಇಲ್ಲ, ಲಕ್ಷ್ಯ ಇಲ್ಲ. ನಮಗಾಗ ಆಗ್ತದಲ್ಲ, ಅವನು ಏನೋ ಟಿವಿ ನೋಡ್ಕೊತ ಕೂತಿರ್ತಾರೆ, ಯಾರು ಕೆಲಸ ಮಾಡಿದ್ರೆ ಲಕ್ಷ್ಯ ಇಲ್ಲ. ಈ ಟಿವಿ ಒಂದು ಮೊಬೈಲ್ ರಾಷ್ಟ್ರ ಮೊಬೈಲ್ ಯಾವ ಬಂದು ಕೂರ್ತಾ ಇಲ್ಲ. ಒಂದು ಚಿತ್ರ ಎಷ್ಟೇ ಆಗ್ತದೆ, ತಾಯಿ ಯಾವುದೋ ಒಂದು ಸೀರಿಯಲ್ ನೋಡ್ಕೊಂಡು ಕೂತಾಳ. ಆ ಮಗುಗ ಆ ಪಾತ್ರೆ ಕೂಡ ಸುತ್ತಬೇಕಲ್ಲ, ಆ ಮಗು ಬಾಯಿ ಒಳಗೆ ಬೆಕ್ಕು ಕುಡಿಲಿಕ್ಕೆ ಬೆಕ್ಕು ಬಾಯಿ ಅದು ಕೊಡ್ಕೊಳ್ತದೆ. ನೋಡೇ ಆ ಮಗು ಬಾಯಿಗೆ ಇಲ್ಲ, ಬೆಕ್ಕಿನ ಬಾಯಿ ಹೋಗ್ತದೆ, ಅದು ಆಗೋಗ್ತಿದೆ. ಇಷ್ಟು ಅಬ್ಸಾರ್ಬ್ ನಮಗೂ ಎಲ್ಲ ಸೀರಿಯಲ್ನಲ್ಲಿ ಅದ್ರಾಗ ಇದ್ರಾಗೆಲ್ಲ ಮೈಂಡ್ ಅಬ್ಸಾರ್ಬ್ ಆಗಿದೆ. ಧ್ರುವ ಭಗವಂತನ ದಿವ್ಯ ರೂಪ ದರ್ಶನ ಮಾಡ್ತಾ ಇದ್ದಾನೆ. ಭಗವಂತ ಎದುರಿಗೆ ಬಂದರು, ಕಣ್ಣ ತೆಗಿ. ಅವಾಗ ಭಗವಂತ ಏನು ಮಾಡಿದ? ಒಳಗೆ ನೋಡ್ತಾ ಇರೋದು ಏನು ಕಾಣ್ತಾ ಇತ್ತು ಅವಾಗ ಅದು ಬಂದಾಗಿತ್ತು. ಬಂದಾಗ ಕೂಡ ಕಾಣ್ತಾ ಇತ್ತು. ಕಣ್ಣು ತೆಗೆದು ನೋಡ್ಲಿಕ್ಕೆ ಭಗವಂತನಿಗೆ ಎದುರು ದೇವರು ಎದುರು ಬಿಟ್ಟು ಏನು ಮಾತಾಡಬೇಕು ಹಿಡಿತಾ ಇಲ್ಲ. ಅವಾಗ ಭಗವಂತ ಏನು ಮಾಡಿದ? ತನ್ನ ಕೈಯಲ್ಲಿ ಶಂಕ ಭಕ್ತರ ಧ್ರುವನ ಕಲಿಕೆ. ಶಂಕ
ಮತ್ತು ಪದ್ಮ ಇವು ಭಕ್ತರಿಗೆ ಅನುಗ್ರಹ ಮಾಡಲಿ. ಯಾವ ಶಂಖ ಮತ್ತು ಪದ್ಮ, ಶಂಖ ಚಕ್ರ ಗದಾ ಪದ್ಮ ನಾಲ್ಕಲ್ಲ, ಶಂಖ ಮತ್ತು ಪದ್ಮ ಭಕ್ತರಿಗೆ ಅನುಗ್ರಹ ಮಾಡಲಿ. ಚಕ್ರ ಮತ್ತು ಗದಾ ಭಕ್ತರ ರಕ್ಷಣೆ ಮಾಡಲಿ. ದುಷ್ಟು ಸಮಾನ ಇರ್ತಾರೆ ಮೂಲ ಭಕ್ತರ ರಕ್ಷಣೆ ಮಾಡಲಿಕ್ಕೆ ಶಂಖ ಚಕ್ರ ಮತ್ತು ಗದಾ, ಶಂಖ ಪದ್ಮ ಭಕ್ತರಿಗೆ ಅನುಗ್ರಹ ಮಾಡಿ. ಅದಕ್ಕೆ ಧ್ರುವನಿಗೆ ಆ ಶಂಖ ಸ್ಪರ್ಶ ಮಾಡಿದ ತಲೆಗೆ. ಆಮೇಲೆ ಧ್ರುವ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ. ಸುತಾ ಭಗವಂತನಿಗೆ ಕೇಳಿದ ನಿನಗೇನು ಬೇಕು ಕೇಳು. ಧ್ರುವ ಏನಲ್ಲ, ನಾನು ಕಾಡಿಗೆ ಬರ್ತೀನಿ, ಕಠೋರ ತಪಸ್ಸು ಮಾಡಿದ್ದೀನಿ, ಮನಸ್ಸಲ್ಲಿ ಇಚ್ಛಾ ಇತ್ತು. ನಮ್ಮ ಅಜ್ಜ ಬ್ರಹ್ಮದೇವರು, ಆ ಬ್ರಹ್ಮದೇವರಿಗಿನ ದೊಡ್ಡ ಸ್ಥಾನ ಪಡ್ಕೊಳ್ಳಿಕ್ಕಂತಲ್ಲ. ಈಗ ನೀನು ಸಿಗ್ಬಿಟ್ಟಿ ನಾವು ಇನ್ನು ಅವ್ರು ಯಾವ ಬೇಡ. ಅದು ಉದಾಹರಣೆ ಅಂತ ನಾನು ಕೇಳಿ ಬಂದಿದ್ದು ಒಂದು ಕಾಜಿನ ತುಪ್ಪ ಗ್ಲಾಸ್ ಪೀಸ್ ಎದಕ್ಕಂತಾನ, ಬ್ರಹ್ಮದೇವರಿಗಿನ ದೊಡ್ಡ ಸ್ಥಾನಕ್ಕೆ ಗ್ಲಾಸ್ ಪೀಸ್ ಅನ್ಲಿಕ್ಕತ್ತಾನ. ನನಗೊಂದು ಡೈಮಂಡ್ ಇಷ್ಟು ಬಿಟ್ಟದೆ. ಡೈಮಂಡ್ ಯಾರು ಭಗವಂತ ನೀಷ್ಟು ಬಿಡ್ತೀನಿ. ಇನ್ನು ಕಾಜಿನ ತುಪ್ಪ ತಗೊಂಡು ಏನು ಮಾಡ್ತೇನೆ. ಯಾವುದೋ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗೋದಲ್ಲ. ಈ ಬ್ರಹ್ಮದೇವರ ಸ್ಥಾನ ಅಂತ ದೊಡ್ಡ ಸ್ಥಾನಕ್ಕೂ ಧ್ರುವ ಬೇಡ. ನಾನು ನೀಸಿಬಿಟ್ಟು ನಮಗೆ ಯಾವುದೇ ಬೇಡ. ಈ ರೀತಿ ಭಗವಂತನ ಪ್ರಾಪ್ತಿ ಆದಮೇಲೆ ಇವೆಲ್ಲ ಬಾಕಿವೆಲ್ಲ ಏನಾಗಿರ್ತದೆ, ತುಚ್ಛ ಇನ್ಸಿಗ್ನಿಫಿಕೆಂಟ್. ಇನ್ನೊಂದು ಉದಾಹರಣೆ ನಮ್ಮ ಪರಂಪರೆಯಲ್ಲಿ ಆಚಾರ್ಯ ರೂಪಾದರು ಬಹಳ ಅವ್ರ ಬಗ್ಗೆ ಹೇಳ್ತಾರೆ. ಯಮುನಾಚಾರ್ಯ ಅವರೇ ಹೇಳಿದ ಒಂದು ಶ್ಲೋಕ, ಯತ್ತವತಿ ಮಮ ಚೇತ ಕೃಷ್ಣ ಪದಾರವಿಂದೇ ನವ ನವ ರಸ್ಯ ಧಾಮ ಉದ್ಯತುಂ ರಂತುಂ ಆಸೆ ತದ್ಭವತಿ ಬತ ನಾರಿ ಸಂಗಮ ಸ್ಮರ್ಯಮಾನೆ ಭವತಿ ಮುಖ ವಿಕಾರಃ ಸುಷ್ಟು ನಿಶ್ಚೀವನಂಚ. ಏನು ಹೇಳಿದ್ದಾರೆ? ಯಾವಾಗ ನನ್ನ ಮನಸ್ಸು ಭಗವಂತನ ಚರಣ ಕಮಲ ಕಡೆ ಅದ, ಯದ್ದವನಿ ಮಮ ಚೇತ ಕೃಷ್ಣ ಮುಖಾರದಿಂದಲ್ಲ ಪದಾರದಿಂದ, ಅಲ್ಲಿಂದ ದರ್ಶನ ಶುರು ಮಾಡಬೇಕು. ಯದ್ದವನಿ ಮಮ ಚೇತ ಕೃಷ್ಣ ಪದಾರವಿಂದೇ ನವ ನವರಸ್ಯ ಧಾಮ್ಯ ಉಚ್ಚತು ಗ್ರಂಥು ಆಸಿ. ಹೊಸ ಹೊಸ ರಸ ಟೇಸ್ಟ್ ಅನುಭವಿಸ್ಲಿಕ್ಕೇನೆ. ಅಂತ ಒಂದು ಸಮಯದಲ್ಲಿ, ಅದೇ ಸಮಯದಲ್ಲಿ ತದ್ಭವತಿ ಬತ ನಾರಿ ಸಂಗಮ ಸ್ಮರ್ಯಮಾನ, ಒಂದು ಸ್ತ್ರೀ ಸಂಘ ಮಾಡಿದ್ದೇನಾದ್ರೂ ನೆನಪಾಯ್ತು ಬಂತಂದ್ರೆ ಅವಾಗ ಏನಾಗ್ಲಿಕ್ಕತ್ತದ, ಭವತಿ ಮುಖ ವಿಕಾರ ಸುಷ್ಟು ನಿಶ್ಚೀವನಂಚ. ಅರ್ಥ ಎಲ್ಲಾದ್ರೂ ನಾವು ದೇಶಿಗೆ ಮನಸ್ಸು ನೋಡ್ತೇವಲ್ಲ, ಅಷ್ಟೇ ನೋಡಿದ ಕೂಡ ನೋಡಿರ್ತೇವೆ. ಅಂಗ ಮೈ ಲಿಪ್ಸ್ ವಿಲ್ ಕರ್ಲ್ ಇನ್ ಡಿಸ್ಟೇಸ್ಟ್ ಅಂಡ್ ಐ ವಿಲ್ ಸ್ಪಿಟ್ ಅಟ್ ದಟ್ ಬಾಟಮ್. ಇದು ಶಕ್ಯ ಆಗ್ತದ ನೋಡಿ. ಅವ್ರಿಗೆ ಹೈಯರ್ ಟೇಸ್ಟ್ ಅನುಭವ ಆದ್ಮೇಲೆ ಎಲ್ಲ ಈ ಜಗತ್ತಿನ ಈ ಸುಖ ತುಚ್ಛ ಕಾಣಲಿಕ್ಕೆ ಹೈಯರ್ ಟೇಸ್ಟ್ ಅನುಭವ ಆಗಿಲ್ಲ. ಈಗ ತುಚ್ಛ ಪ್ರಯತ್ನ ಮಾಡ್ಕೊಂಡು ಅದಕ್ಕೆ ಆ ಗೀತೆಯಲ್ಲಿ ಕೃಷ್ಣ ಹೇಳಿಕ ವಿಷಯ ವಿನಿವರ್ತಂತೆ ನಿರಹಾರಸ್ಯ ದೇಹಿನ ರಸವರ್ಗ ರಸವಾಪ್ಯಸ್ಯ ಪರದೃಷ್ಟ ನಿವರ್ತತೆ. ಬರೇ ವಿಷಯದಿಂದ ದೂರ ಹೋದ್ರೆ ಸಾಲುದಿಲ್ಲ ಅಂತ. ಯಾಕಂದ್ರೆ ಒಳಗಡೆ ರುಚಿ ಹೋಗಿಲ್ಲ. ವಿಷಯ ವಿನಿವರ್ತಂತೆ ನಿರಹಾರಸ್ಯ ದೇಹಿನ. ಅದಕ್ಕೆ ಬರೇ ವಿಷಯದಿಂದ ದೂರ ಹೋದ್ರೆ ಸಾಲುದಿಲ್ಲ. ಪಾಸಿಟಿವ್ ಎಂಗೇಜ್ಮೆಂಟ್ ಬೇಕು.
ಪಾಸಿಟಿವ್ ಎಂಗೇಜ್ಮೆಂಟ್ ಬೇಕು ಭಕ್ತಿ ಸೇವೆಯಲ್ಲಿ. ಇಲ್ಲ ಅಂದ್ರೆ ಫಾಲ್ ಡೌನ್ ಆಗೇ ಬರ್ತೀವಿ. ಬರೀ ವಿಷಯದಿಂದ ದೂರ ಉಳಿದ್ರು ಒಳಗಡೆ ರುಚಿ ಹೋಗೇ ಇಲ್ಲ. ಆವಾಗ ವಿಷಯ ಬರುತ್ತಂತೆ ನಿರಹಾರಸ್ಯ ದೇಹ ರಸವರ್ಗ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಹೈಯರ್ ಟೇಸ್ಟ್ ಅನುಭವ ಆಗಿ ಕದ್ಮೇಲೆ ಇವೆಲ್ಲ ಭೌತಿಕದ ಸುಖ, 8 ಥರದ ಸಿದ್ಧಿ, ಸ್ವರ್ಗಲೋಕ, ಅದು ಇದು ಎಲ್ಲ ತುಚ್ಛ ಆಗಿ ಇನ್ಸಿಗ್ನಿಫಿಕೆಂಟ್. ಯಾವುದು ಇಂಥವ ಅಪೇಕ್ಷಾ ಭಕ್ತರ ಮಾಡುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಹೈಯೆಸ್ಟ್ ಬೆನಿಫಿಟ್ ಸಿಕ್ಬಿಡ್ತದೆ. ಉದಾಹರಣೆ, ಯಾರೀಗ ಹರೇ ಅದಲ್ಲ ಸೌಂಡ್ ಅದ ಇಲ್ಲ ವೈರ್
ಹತ್ರ ಅದರ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಯಾವುದೂ ಇಂಥ ಭೌತಿಕ ಅಪೇಕ್ಷೆ ಮಾಡೋದು. ಸ್ಪಿರಿಚುವಲ್ ವರ್ಲ್ಡ್ ಹೋಗೋದು ಅದೇ ಭೌತಿಕಲ್ಲ, ಅದು ಭಗವಂತನ ಕಡೆ ಹೋಗೋದು. ಅದನ್ನು ಅವ್ರು ಅಪೇಕ್ಷೆ ಮಾಡೋದಿಲ್ಲ, ಕಡೆ ಸಿಗ್ತದ, ಅದರ ಸಲುವಾಗಿ ಮಾಡೋದಲ್ಲ, ಆಟೋಮ್ಯಾಟಿಕ್ಲಿ ತಾನೇ ಬಂದ್ಬಿಟ್ಟು. ಒಂದು ಭಾಗವತದ ಶ್ಲೋಕ ಹೇಳ್ತಾ ಇದೆ, ಎಲ್ಲಕ್ಕಿಂತ ಶ್ರೇಷ್ಠ ಧರ್ಮ ಯಾವುದು? ಏನಂತ ಶ್ಲೋಕ? ಸವೈ ಪುಂಸಾಂ ಸರ್ವಧರ್ಮ ಯತೋ ಭಕ್ತಿರದೋಕ್ಷಜೆ ಅಹೈತುಕ್ಯ ಅಪ್ರತಿಹತ ಯಯಾತ್ಮಾಸು ಪ್ರಸಿದ್ಧತಿ. ಸವೈ ಪುಂಸಾಂ ಪರೋಧರ್ಮ. ಪರೋಧರ್ಮ ಅರ್ಥ ಏನಾಗ್ತದೆ? ಸುಪ್ರೀಂ ಆಕ್ಯುಪೇಷನ್. ಯಾವ್ದು ಸುಪ್ರೀಂ ಆಕ್ಯುಪೇಷನ್? ಯಥೋ ಭಕ್ತಿ ಅದೋಕ್ಷತೆ. ಅದೋಕ್ಷದ ಕೃಷ್ಣನ ಹೆಸರು. ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ಯಾರ ಅದೇ ಸುಪ್ರೀಂ ಆಕ್ಯುಪೇಷನ್. ಅದಕ್ಕಿಂತ ದೊಡ್ಡ ಮತ್ತೊಂದು ಯಾವುದಿಲ್ಲ. ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿ ರದೋಕ್ಷತೆ. ನಮ್ಮ ಭಕ್ತಿ ಸೇವೆ ಯಾವ ರೀತಿ ಇರಬೇಕ? ಅಹೈಕ್ಯ ಅರ್ಥ ಯಾವ ಉದ್ದೇಶ ಇಟ್ಕೊಂಡು ಮಾಡಬಾರ್ದು. ಅನ್ಮೋಟಿವೇಟೆಡ್. ಅಹೈಕ್ಯ ಅಂದ್ರೆ ಅನ್ಮೋಟಿವೇಟೆಡ್, ಯಾವ ಉದ್ದೇಶ ಇಲ್ಲ. ಅಪ್ರತಿಹತ, ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ. ಅನ್ಇಂಟರಪ್ಟೆಡ್. ಒಂದು ಅನ್ಮೋಟಿವೇಟೆಡ್, ಇನ್ನೊಂದು ಅನ್ಇಂಟರಪ್ಟೆಡ್. ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ. ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಉದ್ದೇಶ ಪೂರ್ಣ ಆದ್ಮೇಲೂ ಬಿಟ್ಟವ್ರು ನೋಡೀನಿ. ಉದ್ದೇಶ ಪೂರ್ಣ ಆಗಿಲ್ಲ ಅಂತೂ ಬಿಟ್ಬಿಟ್ಟು. ನಮ್ಮ ಕಡೆ ಕೆಲವರು ಬರ್ತಿದ್ರು ಭಕ್ತರವ ಶುರುನಾಗ ಜಪ ಇಪ್ಪ 16 ಮನ ಎಲ್ಲ ಮಾಡ್ತೀವಿ. ಮಕ್ಕಳು ಇರಲಿಲ್ಲ, ಮಕ್ಕಳು ಆಗ ಅಂತ ಹೇಳಿ ಮಾಡ್ತೀವಿ. ಮಕ್ಕಳು ಆಯ್ತಲ್ಲ ಕೆಲಸ ಬರೋಬಿಟ್ಟು ನೌಕರಿ ಸಿಗ್ತಾ ಇಲ್ಲ ಅಂತ ಬರ್ಲಿಕ್ಕೆ. ನೌಕರಿ ಸಿಗ್ತಾ ಬರೋಬಿಟ್ಟು ಹಿಂಗೆ ಊಟ ಆಗಿತ್ತು, ನೌಕರಿ ಸಿಗಲಿಲ್ಲ ಅಂತ ಕೃಷ್ಣ ಜಪ ಮಾಡಿದ್ರೆ ಸಿಗಲಿಲ್ಲ, ಹಂಗೂ ಬಿಟ್ಟವ್ರಲ್ಲ. ಆಗಿಲ್ಲ ಅಂತ ಹೇಳಿ ಬಿಟ್ಟವ್ರು ಇದ್ದಾರೆ, ಆದವರು ಪೂರ್ಣ ಆದವರು ಬಿಟ್ಬಿಟ್ಟು. ನಾನು ಅನುಭವ ನೋಡಿದ್ದೆಲ್ಲ. ಹಿಂಗೆ ಉದ್ದೇಶ ಇಟ್ಕೊಂಡು ಮಾಡಬಾರ್ದು. ಕೇಳ್ತಿದ್ರೆ ಕೇಳ್ಬೋದು. ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದ್ರೆ ಮಾಡ್ಬೋದು. ಯಾರು ಹೇಳ ಅದು ಭಾಗವತ ಹೇಳಿಕಂತದ್ದು, ನಾನು ಹೇಳತ್ತಿಲ್ಲ. ಒಂದು ಭೌತಿಕ ಇಚ್ಛಾ ಇಟ್ಕೊಂಡು ಮಾಡಿದ್ರು ಏನು ತೊಂದರೆ ಇಲ್ಲ. ಕಂಡೀಷನ್ ಹಾಕಬೇಡ್ರಿ. ಕೇಳೋದು ಕೇಳ್ಬಾರ, ಕೇಳೋ ಅವಶ್ಯನೇ ಇಲ್ಲ. ಕೇಳೋ ಅವಶ್ಯನೇ ಇಲ್ಲ. ಆದ್ರೂ ಕೇಳಬೇಕಂತೆ ಒಂದು ಸಮಾಧಾನ ಹಾಕಿದ್ರಪ್ಪ. ಕೇಳ್ಕೊಡಂಗ ಅಕಾಮ ಸರ್ವಕಾಮ ಮೋಕ್ಷಕಾಮ ಉದಾಹರಣಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಏನರ್ಥ? ಅಕಾಮ ಅಂದ್ರೆ ಯಾವುದರಿಂದ ಭೌತಿಕ ಕಾಮ ಇಲ್ಲ, ಬೆಸ್ಟ್ ನಿಷ್ಕಾಮ ಭಕ್ತ. ಇನ್ನೊಂದು ಸರ್ವಕಾಮ, ಎಲ್ಲ ಬೇಕು, ಹಂಗಿದ್ರೂ ಚಿಂತಿಲ್ಲ. ಅಕಾಮ ಸರ್ವಕಾಮ. ಮೋಕ್ಷಕಾಮ, ಮೋಕ್ಷ ಪಡಿಬೇಕಂತಿದ್ರೂ ಆಗಲಿ. ಮುಂದೆ ಹೇಳಿರ್ತಾರ, ತೀವ್ರೇನ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ತೀವ್ರೇನ ಶಬ್ದಕ್ಕೆ ರೂಪದ ಅರ್ಥ ಏನು ಬರ್ತಾರಲ್ಲಿ? ಇಂಟೆನ್ಸ್ಲಿ. ಈಗ ಹೊರಗಡೆ ಹೋದ್ರೆ ಬಿಸಿಲದ ಇಲ್ಲ, ತೀವ್ರದ ಈಗ ಅಷ್ಟಿಲ್ಲ. 12 ಗಂಟೆ 1 ಗಂಟೆ ಅವಾಗ ಬಿಸಿಲು ಜೋರಾಗಿ, ಅದಕ್ಕೆ ತೀವ್ರ ಅಂತ. ಹಂಗೆ ನಾವು ಭಕ್ತಿ ಸೇವೆ ಹೆಂಗೆ ಮಾಡಬೇಕ? ತೀವ್ರೇನ ಇಂಟೆನ್ಸ್ಲಿ, ಬಿಡುವಿಲ್ಲದೆ ತೀವ್ರೇನ ಭಕ್ತಿಯೋಗೇನ. ಭಕ್ತಿಯೋಗದಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗ್ರಿ. ಯಜೇತ ಪುರುಷಂ ಪರಂ. ಆ ಪರಂ ದೇವೋತ್ತಮ ಪುರುಷ ಅವನದೇ ಮಾಡ್ರಿ, ಹೊರತಾಗಿ ಮತ್ತು ಅಲ್ಲಿ ಆ ದೇವಿ ದೇವತಾ ಈ ಗುಡಿ ಆ ಗುಡಿ ಅಡ್ಡಾಡಬೇಡ್ರಿ. ಇಲ್ಲಿ ಕೃಷ್ಣಂದೇ ಮಾಡಿ. ಭಾಗವತ ಹೇಳಿಲ್ಲ.
ಅದಕ್ಕೆ ಎಲ್ಲಕ್ಕಿಂತ ಶ್ರೇಷ್ಠ ಧರ್ಮ ಅಹೈತುಕ್ಯ ಪ್ರತ್ಯ ಅನ್ಮೋಟಿವೇಟೆಡ್ ಅನ್ಇಂಟರಪ್ಟೆಡ್, ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಅಂಥ ಭಕ್ತಿ ಇದ್ದ ಭಗವಂತ ಬಹಳ ಪ್ರಸನ್ನ ಆಗಿಬಿಡ್ತಾನೆ. ಪ್ರಭುಪಾದರು ಒಂದು ತಾತ್ಪರ್ಯದಲ್ಲಿ ಬರ್ತಾರೆ, ಭಾಗವತದಲ್ಲಿ ತಾತ್ಪರ್ಯದಲ್ಲಿ ಬರ್ತಾರೆ, ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ. ಅಲ್ಲಿ ಶಬ್ದ ಏನು ಉಪಯೋಗ ಮಾಡ್ಯಾರ? ಅನ್ಅಲಾಯ್ಡ್ ಡಿವೋಷನಲ್ ಸರ್ವಿಸ್. ಏನು ಬರ್ತಾರ? ಅನ್ಅಲಾಯ್ಡ್. ಅಲಾಯ್ಡ್ ಅಂದ್ರೆ ಈಗ ಮಿಕ್ಸ್ ಪಂಚಲೋಹ ಅದ್ರಲ್ಲಿ ಬರ್ತಾವಲ್ಲ, ಬಂಗಾರ ಬೆಳ್ಳಿ ಎಲ್ಲ ಕೂಡಿಸಿಟ್ಟು 5 ಪಂಚಲೋಹ ಕೂಡಿದ್ದಕ್ಕೆ ಅಲಾಯ್ಡ್ ಅಂತಾರೆ. ಪ್ಯೂರ್ ಗೋಲ್ಡ್ ಅಷ್ಟೇ ಇದ್ರೆ ಮಿಕ್ಸ್ ಇಲ್ಲ. ಹಂಗೆ ಅನ್ಅಲಾಯ್ಡ್ ಅಂದ್ರೆ ಯಾವ ಉದ್ದೇಶದಿಂದ ಭಗವಂತನ ಸೇವೆ ಮಾಡ್ತಾ ಇದ್ದವರು, ಅನ್ಅಲಾಯ್ಡ್ ಡಿವೋಷನಲ್ ಸರ್ವಿಸ್. 5 ಥರದ ಮೋಕ್ಷ ಬೇಡ. 5 ಥರದ ಮೋಕ್ಷ ಯಾವ? ನಾನು ಹಿಂದಿನ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೀನಿ, ಇಲ್ಲೇ ನಾನು ಮಾಡಿದ್ದೀನಿ. 5 ಥರದ ಮೋಕ್ಷ ಯಾವ? ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ, ಸಾರಿಷ್ಟಿ ಮತ್ತು ಸಾರೂಪ್ಯ. 5 ಥರದ ಮೋಕ್ಷ. 5 ಥರದ ಮೋಕ್ಷ ಬೇಡ. 8 ಥರದ ಸ್ಥಿತಿ ಈಗರ ಚರ್ಚೆ ಮಾಡಿದ್ವಿ, ಅದು ಬೇಡ. ಯಾರು ಈ ರೀತಿ ಭಗವಂತನ ಸೇವೆ ಮಾಡ್ಲಿಕ್ಕತ್ತಾರ, ಭಗವಂತ ಪ್ರೀತನಾಗದಂತ ಅಷ್ಟೇ ಇಟ್ಕೊಂಡು ಮಾಡ್ಲಿಕ್ಕತ್ತಾರ, ಹೊರತಾಗಿ ಇದರಿಂದ ನನಗೇನು ಸಿಗ್ತದ? ಇಲ್ಲೇ ಇಲ್ಲ. ರೂಪದಲ್ಲಿ ಬರ್ತಾರೆ, ದ ಲಾರ್ಡ್ ಬಿಕಮ್ಸ್ ಇಮ್ಮೆನ್ಸ್ಲಿ ಪ್ಲೀಸ್ಡ್ ವಿತ್ ಸಚ್ ಡಿವೋಟೀಸ್. ಇಂಥ ಭಕ್ತರ ಮೇಲೆ ಭಗವಂತ ಬರೀ ಪ್ರಸನ್ನ ಅಲ್ಲ, ಅತಿ ಪ್ರಸನ್ನ ಆಗಿಬಿಡ್ತಾನೆ ಅಂಥ ಭಕ್ತರ ಮೇಲೆ. ಇದು ದುರ್ವಾಸುನಿ ಅಂಬರೀಷರದ ಲೀಲಾ ಕೇಳಿರಲ್ಲ, ಏಕಾದಶಿ ಅದ ದ್ವಾದಶಿ ಲೀಲಾ ಅದ. ದ್ವಾದಶಿ ದಿವಸ ಲೀಲಾ ಆಗಿತ್ತು, ಪಾರಣ ಸಮಯ ಬಂದುಬಿಟ್ಟದ. ಅಂಬರೀಷ್ ಮಹಾರಾಜ ನಿರ್ಜಲ ಉಪವಾಸ ಮಾಡ್ಯಾರ. ದುರ್ವಾಸರು ಬಂದರು, ಒಬ್ಬರೇ ಇಲ್ಲ, ಅವ್ರ ಶಿಷ್ಯಂದ್ರೆಲ್ಲ ಕರ್ಕೊಂಡು ಬಂದರು, 10,000 ಶಿಷ್ಯಂದ್ರು. ರಾಜರ ಕಡೆ ಬಂದಾರ, ಎಲ್ಲ ವ್ಯವಸ್ಥೆ ಆಗಬೇಕು, ದ್ವಾದಶಿದ ಬೇಕಾದಂಗೆ ಬರ್ರಿ ಅಂದ್ರು. ಅವ್ರ ಕಡೆ ಆಕ್ಷೇಪ ಅಂತ ಏನು ಗೊತ್ತಿಲ್ಲ, ಎಷ್ಟು ಮಂದಿ ಬರ್ತಾರೆ ಬರಲಿ. ಸ್ನಾನ ಮಾಡ್ಲಿಕ್ಕೆ ಹೋದವ್ರು ಲಘು ಬರಲೇ ಹೊಳೆ. ಇಲ್ಲಿ ಪಾರಣ ಟೈಮ ಮುಗಿಲಿಕ್ಕತ್ತದ. ಅಲ್ಲಿದ್ದಂಥ ಬ್ರಾಹ್ಮಣ ಋಷಿಗಳಿಗೆಲ್ಲ ಚೌಕಶಿ ಮಾಡಿ ವಿಚಾರಿಸಿ ಅವ್ರು ಹೇಳಿದ್ರೆ, ಚರಣ ತಗೋರಿ, ಪಾರಣ ಮಾಡ್ದಂಗೆ ಹಾಕಿದ್ವಿ, ಮತ್ತು ಅತಿಥಿ ಬಂದಿದ್ದು ಅವ್ರಿಗೂ ಅಪಮಾನ ಮಾಡ್ದಂಗೆ ಆಗೋದಿಲ್ಲ. ಶರಣಾಮೃತ ಮಾತ್ರ ತಗೊಂಡ್ರು. ಅಂಬರೀಷ್ ದುರ್ವಾಸರಿಗೆ ತಿಳಿದು ಬಂದ ಮೇಲೆ ಭಾಳ ಕೋಪ ಬಂದು, ನಾನಿಲ್ಲಿ ಅತಿಥಿಯಾಗಿ ಬಂದೀನಿ, ನನಗೆ ಬಿಟ್ಟು ಹೀಗೆ ಮಾಡಿದ್ದೀನಿ ಅಂತ ಹೇಳಿ ವಿನಾಕಾರಣ ಡಿಸ್ಟ್ರಿಕ್ಟ್ ಯೋಗಿ ಅವರು ಒಂದು ರಾಕ್ಷಸ ಉದ್ಭವ ಮಾಡಿ ಆದೇಶ ಕೊಟ್ಟು ಬಿಟ್ಟು, ಯಾರೀಗ? ಆ ರಾಕ್ಷಸಕ್ಕೆ ಅಂಬರೀಷಿಗೆ ಬಂದಾಗ ಅಂಬರೀಷ ಶಾಂತಾಗಿ ಇದ್ರ ಮೇಲೆ ಒಂದು ಭಾಳ ಸುಂದರ ಚಿತ್ರಗಳು ಭಾಗವತಲ್ಲಿ ಕೈ ಮುಟ್ಕೊಂಡು ಸುಮ್ಮನೆ ಆ ರಾಕ್ಷಸರ ಬಂದೀಗ ಅಂಬರೀಷರ ಭಗವಂತನ ಸುದರ್ಶನ ಚಕ್ರ ಬಂದು ಆ ರಾಕ್ಷಸನ ಕೊಂದುಬಿಟ್ಟು, ಆಮೇಲೆ ಸುದರ್ಶನ ಚಕ್ರ ದುರ್ವಾಸರಿಗೆ ಬಂದ. ದುರ್ವಾಸರ ಅಲ್ಲಿಂದ ಬ್ರಹ್ಮಲೋಕಕ್ಕೆ ಬಂದು ಕೈಲಾಸಕ್ಕೆ ಬಂದು ಅವರೆಲ್ಲ ನಮ್ಮ ಅಸ್ತ್ರ ನಮ್ಮ ಕಂಟ್ರೋಲ್ನಾಗ ಇಲ್ಲಿರು. ಕಡೆಗೆ ವೈಕುಂಠಕ್ಕೆ ಬಂದು ಭಗವಂತನ ಚರಣ ಕಮಲಕ್ಕೆ ಬಿದ್ದು ಪ್ರಾರ್ಥನೆ ಮಾಡಿದ್ರು, ದಯಮಾಡಿ ಕ್ಷಮಿಸಲ್ಲ. ಭಗವಂತನ ಹೇಳ್ತಾನ, ಎಲ್ಲಿ ಅಪರಾಧ ಮಾಡಿ ಅಲ್ಲೇ ಹೋಗಿ ಕ್ಷಮಾ ಕೇಳ್ಕೊಂಡು. ಅಪರಾಧ ಮಾಡಿದ್ದು ಒಂದು ಕಡೆ, ಕ್ಷಮಾ ಇನ್ನೊಂದು ಕಡೆ ಬಿಡಿದ್ರೆ ಏನಾಗ್ತಾ ಆಗ್ತದೆ? ಎಲ್ಲಿ ಅಪರಾಧ ಮಾಡಿ ಅಂಬರೀಷಿಗೆ ಅಪಾಯಿಂಟ್ ಮಾಡಿ ಅಲ್ಲಿ ಹೋಗಿ ಕ್ಷಮಾ ಬಿಡ್ಕೋದು. ಅಲ್ಲಿ ಹೋಗಿ ಮಾಡ್ಕೊತೀವಿ, ಮತ್ತೆ ಸುದರ್ಶನ ಚಕ್ರ ಹಿಂದೆ ತಕ್ಕೋರಿ ಅಂತ. ಸುದರ್ಶನ ಚಕ್ರ ಹಿಂದೆ ತಕ್ಕೋರಿ. ಅವಾಗ ಸ್ವತಃ ಭಗವಂತ ಹೇಳಿದ್ದ ಶ್ಲೋಕ ಇದೆ, ಬಹಳ ಸುಂದರ ಶ್ಲೋಕ. ಅಹಂ ಭಕ್ತ ಪರಾಧೀನ, ನಾನು ಭಕ್ತರ ಮೇಲೆ ಪರಾಧೀನಾಗಿಬಿಡ್ತೀನಿ. ಐ ಆಮ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಮೈ ಡಿವೋಟೀಸ್. ಎಲ್ಲರೂ ಅವ್ರ ಮೇಲೆ ಪರಾಧೀನ ಇರ್ತೀವಲ್ರಿ, ಆದ್ರೆ ಭಗವಂತನ ಹೇಳಿಕತ್ತಾನ ಅಹಂ ಭಕ್ತ ಪರಾಧೀನ. ಮುಂದೆ ಅಸ್ವತಂತ್ರ ಇವತ್ತು ನನಗೇನು ಸ್ವತಂತ್ರತಾ ಇಲ್ಲ, ಅವ್ರೇನು ಹೇಳ್ತಾರೆ ಅದನ್ನೇ ಮಾಡ್ತೀನಿ. ಸ್ವತಂತ್ರ ಇವತ್ತು ಪೂರ್ಣ ಸ್ವತಂತ್ರ ಅವ.
ಸ್ವರಾಟ್ ಭಾಗವತ ಹೇಳ್ತಾರೆ. ಆರು ಹೇಳಿಕತ್ತಾನ ನನಗೇನು ಸ್ವತಂತ್ರತಾ ಇಲ್ಲ, ನನ್ನ ಭಕ್ತರು ಏನು ಹೇಳ್ತಾರೆ ಅದನ್ನು ಮಾಡೋದು. ಆ ಭಕ್ತ ಪರಾಧೀನು ಯಾರ ಸ್ವತಂತ್ರಿವ ವಿಗ್ರಹ. ಮುಂದೆ ಎಂಥ ಭಕ್ತರ ಮೇಲೆ ಭಗವಂತ ಪರಾಧೀನ ಆಗ್ತಾನೆ. ಶಿಕ್ಷಕವ್ರ ಮೇಲೆಲ್ಲ ಯಾರು ಎಂಥ ಭಕ್ತರ ಮೇಲೆ ಭಗವಂತ ಪರಾಧೀನ ಆಗ್ತಾನೆ. ತನ್ನ ಸ್ವತಂತ್ರತಾನು ಕಳ್ಕೊಂಡ್ಬಿಡ್ತಾನೆ. ಕಂಪ್ಲೀಟ್ ಅವ್ರ ಕಂಟ್ರೋಲಲ್ಲಿ ಹೋಗ್ಬಿಡ್ತಾನೆ, ಭಕ್ತರ ಕಂಟ್ರೋಲಲ್ಲಿ ಉಳಿತಾನೆ. ಅದಕ್ಕೆ ರೂಪಾಯಿ ಹೇಳ್ತಾರೆ, ಮಾಯಾವಾದಿ ಜನ ದೇ ವಾಂಟ್ ಟು ಬಿಕಮ್ ಒನ್ ವಿತ್ ದಿ ಲಾರ್ಡ್. ಅವರೆಲ್ಲ ದೇವ್ರ ಜೊತೆಗೆ ಒಂದಾಗಬೇಕಂತ ಅಪೇಕ್ಷೆ ಮಾಡ್ಲಿಕ್ಕಂತ. ಡಿವೋಟೀಸ್ ಬಿಕಮ್ ಗ್ರೇಟರ್ ದನ್ ದಿ ಲಾರ್ಡ್. ದೇವರಿಗಿಂತ ದೊಡ್ಡ ಸ್ಥಾನ ಪಡೆದು ಬಿಡ್ತಾರೆ. ದೇವರಿಗಿಂತ ದೊಡ್ಡ ಸ್ಥಾನ ಯಾರು ಪಡೀಲಿಕ್ಕೆ ಶಕ್ತಿ ಇಲ್ಲ. ಆದರೆ ಭಗವಂತನೇ ಅವರು ಕಂಟ್ರೋಲಲ್ಲಿ ಬಂದರು. ಇದು ಪ್ರೇಮದಿಂದ ಅವೆಲ್ಲ ಮಟೀರಿಯಲ್ ಲೆಕ್ಕ ಹಾಕಬಾರ್ದು. ಪ್ರೇಮದಿಂದ ಭಕ್ತರಿಗೆ ಭಗವಂತನೇ ಅವರು ಕಂಟ್ರೋಲಲ್ಲಿ ಬಂದರು. ಎಂಥ ಭಕ್ತರವರು ಸಾಧುವೀರ್ಗ್ರಸ್ತ ಹೃದಯೋ. ಅವರ ಹೃದಯದಲ್ಲಿ ಭೌತಿಕ ಕಾಮ ಇಚ್ಛಾ ಯಾವುದೂ ಇಲ್ಲೇ ಇಲ್ಲ. ಇಂಥ ಭಕ್ತರ ಮೇಲೆ ಭಗವಂತ ಪರಾಧೀನ ಆಗಿರ್ತಾರೆ. ಅವ್ರೇನು ಹೇಳ್ತಾರೆ ಅದನ್ನೆಲ್ಲ ಪೂರ್ಣ ತನ್ನ ಸ್ವತಂತ್ರತಾ ಕಳ್ಕೊಂಡು. ಸಾಧುವೀರ್ಗ್ರಸ್ತ ಹೃದಯೋ ಭಕ್ತೇರ್ ಭಕ್ತ ಜನಪ್ರಿಯ. ಇಂಥ ಭಕ್ತರದೇನು ಹೇಳಿ, ಇಂಥ ಭಕ್ತರು ನನಗೆ ಪ್ರಿಯ ಅನ್ನಲಿ. ಪ್ರಭುಪಾದರ ಅಂಥ ಭಕ್ತರು. ನಾವು ಇವ್ರು ಭಕ್ತರಾಗಿಬಿಟ್ರೆ ನಾವು ಕೃಷ್ಣ ಪ್ರಿಯ. ಪ್ರಭುಪಾದ ಸ್ವತಃ ಹೇಳ್ತಾರೆ, ಐ ಆಮ್ ಕೃಷ್ಣಾಸ್. ಪ್ರಭುಪಾದ ಹೇಳ್ಯಾರ, ಐ ಆಮ್ ಕೃಷ್ಣಾಸ್, ಯು ಆರ್ ಮೈನ್, ದೇರ್ಫೋರ್ ಯು ಆರ್ ಆಲ್ಸೋ ಕೃಷ್ಣಾಸ್ ಅಂತ ಹೇಳ್ತಾರೆ. ಇಂಥ ಭಕ್ತರು ಹನುಮಾನ್ ಅಂಥ ಭಕ್ತ, ಪ್ರಹ್ಲಾದ ಅಂಥ ಭಕ್ತರು ನಾವಾದರೂ ನಾವು ಭಗವಂತಗ ಪ್ರಿಯ. ಅದಕ್ಕೆ ಭಕ್ತಿ ಸೇವೆ ಮಾಡಬೇಕು. ಯಾವ ಉದ್ದೇಶದಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಉದ್ದೇಶಿದ್ರು ಆಗಲೇ ಹೇಳಿದೆ, ಕ್ರಮೇಣ ಆಗಿ ತಿಳಿದು ಬರ್ತದೆ. ಆಮೇಲೆ ಉದ್ದೇಶ ಎಲ್ಲ ಬಿಟ್ಬಿಡ್ತಾರೆ. ಆಮೇಲೆ ಉದ್ದೇಶನ ಹೋಗಿ ಶುದ್ಧ ಭಕ್ತರು ಬರ್ತಾರೆ. ಇಲ್ಲೇ ಒಂದು 3 ಶ್ಲೋಕ ಚರ್ಚೆ ಮಾಡೋಣ. ಸ್ವಲ್ಪ ಟೈಮ್ ಅನ್ನೋದು ಬರ್ತಾರೆ, ಇನ್ನೂ ರೆಡಿ ಆಗಬೇಕು. ಪ್ರಸಾದ ಸ್ವಲ್ಪ ಲೇಟ್ ಅದು. ಗೀತೆಯಲ್ಲಿ ಬರುವಂಥ ಒಂದು 3 ಶ್ಲೋಕ ಚರ್ಚೆ ಮಾಡ್ತೀನಿ. 9.14, 15, 16 ಇಲ್ಲ 9.14 ಅಲ್ಲ, 7.14, 15, 16 ಬರ್ಕೊಂಡು ಹೋಗ್ರಿ ಎಲ್ಲ. 7.14, 15, 16. 7.14 ಕೃಷ್ಣ ಹೇಳ್ತಾನೆ, ದೈವೀಯೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯ ಪ್ರಪದ್ಯಂತೆ ಮಾಯಾಮೀತಾಂತರಂತಿದೆ. ಈ ಪ್ರಕೃತಿ ಏನದ ಮಾಯಾ ಅಲ್ಲ, ಮಮ ಮಾಯಾ, ನಂದೇ ಮಾಯಾ. ಈ ಮಾಯಾದಲ್ಲಿ ಯಾವ ಪಾರಾಗಲಿಕ್ಕೆ ಶಕ್ಯನೇ ಇಲ್ಲ. ಮಮ ಮಾಯಾ ದುರತ್ಯಯ ಅಂದ್ರೆ ದಾಟ್ಲಿಕ್ಕೆ ಬರುವುದಿಲ್ಲ, ಇನ್ಸರ್ವೌಟೇಬಲ್. ಆದ್ರೂ ದಾರಿ ನಡೀಲಿಕ್ಕತ್ತಾನ. ಯಾರು ನನ್ನ ಶರಣಕ್ಕೆ ಬರ್ತಾರೆ, ಮಾಮೇವಯ ಪ್ರಪದ್ಯಂತೆ ಮಾಯಾಮೀತಾಂತರಂತಿದೆ, ಅವ್ರು ಮಾಯಾದಿಂದ ಮುಕ್ತರಾಗ್ತಾರೆ. ಹೊರತಾಗಿ ಬೇರೆ ಯಾರು ಮಾಯಾದಿಂದ ಮುಕ್ತ ಆಗುವುದಿಲ್ಲ. ಎಂಥ ಜ್ಞಾನಿಗಳಿರಲಿ, ಯೋಗಿಗಳಿರಲಿ, ತಪಸ್ವಿರಲಿ, ಮಾಯಾ ಬಿಡುವುದಿಲ್ಲ. ಮಾಯಾ ಯಾರಿಗೂ ಬಿಡುವುದಿಲ್ಲ. ಬರೀ ಯಾರು ಕೃಷ್ಣನ ಶರಣಕ್ಕೆ ಬರ್ತಾರ ಮಾಯಾ ಮಾಯಾದ ಅಟ್ಯಾಕ್ ಹೆಂಗೆ ಮಾಡ್ತದೆ? 4 ಥರದ ಅಟ್ಯಾಕ್ ರೂಪ ಹೇಳ್ತಾರೆ. ಮಾಯಾ ಅಟ್ಯಾಕ್ಸ್ 4 ways. ಯಾವ ಒಂದೊಂದಿದ್ದ ಶಾಸ್ತ್ರಕ್ಕೆ ವಿಪರೀತ ಅರ್ಥ ಹೇಳೋದು, ಶಾಸ್ತ್ರಕ್ಕೆ ವಿಪರೀತ ಅರ್ಥ. ಎರಡನೇದ ಇಂದ್ರಿಯ ಭೋಗ ಮಾಡಲಿ, ಇದು ಮಾಯಾದ ಅಟ್ಯಾಕ್. ಎಕನಾಮಿಕ್ ಡೆವಲಪ್ಮೆಂಟ್, ಅದು ಎಲ್ಲ ಒಂದು ಮಾಯಾದ ಅಟ್ಯಾಕ್. ಅದು ಕಡೆಗೆ ನಿರಾಶೆ ಆದಮೇಲೆ ನಾವು ದೇವರು ಅಂತ, ನಾವೇ ದೇವರು. ಇದು ಮಾಯಾ ಅಟ್ಯಾಕ್. ಲಾಸ್ಟ್ ಸ್ನೇರ್ ಆಫ್ ಮಾಯಾ. ನಾವು ದೇವರು ಅಂತ ಅನ್ಕೊತ ಹೋಗ್ಬಿಡ್ತಾರೆ, ಅಥವಾ ನಾವೇ ದೇವರು ಅನ್ಕೊತ ಹೋಗ್ಬಿಡ್ತಾರೆ, ನಿರಾಶೆ. ಇದು ಮಾಯಾದ 4 ಥರದ ಅಟ್ಯಾಕ್. ಇನ್ನು ಕೃಷ್ಣಗ ಶರಣಾಗವ್ರು ಯಾರು? 4 ಥರದ ಜನ ಕೃಷ್ಣನ ಆಶ್ರಯಕ್ಕೆ ಬರುವುದಿಲ್ಲ ಅಂತ ಹೇಳ್ಬಿಟ್ಟು
ನ ಮಾಂ ದುಷ್ಕೃತಿನೋ ಗುಣಾ ಪ್ರಪದ್ಯಂತೆ ನರಾನಃ ಮಾಯಾಪಹೃತ ಜ್ಞಾನ ಆಸುರಂ ಭಾವಂ ನಾಶಿತ. ಈ 4 ಜನ ಕೃಷ್ಣನ ಕಡೆ ಬರಂಗಿಲ್ಲ. ಯಾರು? ದುಷ್ಕೃತಿನೋ ಮೂಢ. ದುಷ್ಕೃತಿನೋ ಅಂದ್ರೆ ಸ್ವಲ್ಪಾದಿಂದ ಟ್ರಾನ್ಸ್ಲೇಟ್ ಮಾಡ್ಯಾರ. ಕೃತಿನೋ ಅಂದ್ರೆ ಚಲೋ ರಾಸ್ಕಲ್ಸ್ ಅಂತಾರೆ. ದುಷ್ಕೃತಿನೋ ಮೂಢ, ಫೂಲಿಶ್ ಪರ್ಸನ್ಸ್, ಅವರು ಕೃಷ್ಣನ ಕಡೆ ಬರುವುದಿಲ್ಲ. ನಮ್ಮ ದುಷ್ಕೃತಿನೋ ಪ್ರಪಂಚದಂತೆ ನರಾರಮ, ಮನುಷ್ಯರ ಗುಡ್ಡಾರ ಕಡೆ ಪ್ರಾಣಿ ಹಂಗ ಇದ್ದಾರೆ. ಎರಡು ಜನ ಅಂತ ಮನುಷ್ಯರು ಅನ್ನೋದಷ್ಟೇ, ಪ್ರಾಣಿ ಹಂಗ ಇದ್ದಾರೆ. ಪ್ರಪಂಚದಂತೆ ನರಾರಮ. ಮೂರನೇದ ಮಾಯಾಪಹೃತ ಜ್ಞಾನ. ದೊಡ್ಡ ದೊಡ್ಡ ಸ್ಕಾಲರ್ಸ್, ಪ್ರೊಫೆಸರ್ಸ್, ಸೈಂಟಿಸ್ಟ್ ದೇವರಿಲ್ಲ ಅಂತಿರ್ತಾರೆ. ಕೇಳಿದ ನಾಲೆಜ್ ಅದ, ಏನಾಗ್ಯದ ನಾಲೆಜ್? ಮಾಯಾ ಅವ್ರ ಜ್ಞಾನವನ್ನು ಹರಣ ಮಾಡ್ಕೊಂಡ್ಬಿಟ್ಟಾರೆ. ಒನ್ ಹೂಸ್ ನಾಲೆಜ್ ಇಸ್ ಸ್ಟೋಲನ್ ಬೈ ಇಲ್ಯೂಷನ್, ಮಾಯಾಪಹೃತ ಜ್ಞಾನ. ಇವರು ಕೃಷ್ಣನ ಕಡೆ ಬರುವುದಿಲ್ಲ. ಮತ್ತು 4ನೇದ ಆಸುರಂ ಭಾವಂ ಆಶ್ರಿತ. ಈ ಆಸುರಿ ಸ್ವಭಾವ ಅಂದ್ರೆ ಏನೀಗ 16ನೇ ಅಧ್ಯಾಯ ಶುರುವಾಗಿದೆ ಸಂಜೆನಲ್ಲಿ. ಅಲ್ಲಿ 1, 2, 3 ಶ್ಲೋಕದಲ್ಲಿ ದೈವಿ ಸ್ವಭಾವದಾರ ಹೇಳಿದ. ಇನ್ನು 4, 5, 6 ಎಲ್ಲ ನಡೆದ ಚರ್ಚೆ. ಎಲ್ಲ ಆಸುರಿ ಸ್ವಭಾವ ಲಕ್ಷಣ. ಪ್ರವೃತ್ತಂ ಚ ನಿವೃತ್ತಂ ಚ ಜನಾನ ವಿದುರ್ ಆಸುರ ನ ಸತ್ಯಂ ನ ಶೌಚಂ ನಾಪಿ ಚಾಚಾರ. ಎಲ್ಲ ಆಸುರಿ ಸ್ವಭಾವದ ಲಕ್ಷಣ. ಇಂಥವ್ರು ಕೃಷ್ಣನ ಆಶ್ರಯಕ್ಕೆ ಬರುವುದಿಲ್ಲ. ಇನ್ನಾಯ್ತಾ? ಇನ್ನು 4 ಜನ ಕೃಷ್ಣನ ಕಡೆ ಬರ್ತಾರೆ. ಇಲ್ಲಿ ಬಂದಾರಿ ಎಲ್ಲರೂ. ಯಾರು 4 ಜನ ಕೃಷ್ಣನ ಕಡೆ ಬರೋರ? ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋ ಅರ್ಜುನ ಅರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. 4 ಉದಾಹರಣೆ. ಅರ್ಥೋ ಕಷ್ಟ ಬಂದಾಗ ಭಗವಂತನ ಕಡೆ ಬರ್ತಾರೆ. ಸಂಕಟ ಬಂದಾಗ ಎಲ್ಲರೂ ಅಂತಾರ? ಇಲ್ಲ, ಎಲ್ಲರೂ ಅನ್ನೋದಿಲ್ಲ. ಸುಕೃತಿ ಬೇಕಲ್ಲೇ. ಇದು ಉದಾಹರಣೆ ಯಾರು ಕೊಟ್ಟಾರ? ಬರ್ಕೋರಿ ಇವನ್ನೆಲ್ಲ ಹೇಳಿದ್ದಾರೆ. ಉದಾಹರಣೆ ಕೊಡ್ಲಿಕ್ಕತ್ತೀನಿ. ಅರ್ಥೋ ಉದಾಹರಣೆ ಯಾವುದು? ಗಜೇಂದ್ರ. ಬರ್ಕೋತವ್ರಿ. ಅರ್ಥೋ ಉದಾಹರಣೆ ಗಜೇಂದ್ರ. ಗಜೇಂದ್ರಗೇನಾಗಿತ್ತು? ಮೊಸಳಿ ಕಾಲ ಹಿಡ್ಕೊಂಡ್ಬಿಟ್ಟು ಒದ್ದಾಡ್ಲಿಕ್ಕತ್ತ. ಶಕ್ತಿ ಎಲ್ಲ ಕ್ರಮೇಣ ಹೋಗ್ಲಿಕ್ಕತ್ತ. ನೀರಾಗದ. ಭೂಮಿ ಹೊರಗೆ ನಿಂತಿದ್ರೆ ಮೊಸಳಿಗೆ ಕೊಂದಾಕಿಬಿಡ್ತಿತ್ತು ಹಾನಿ ಅಂತ. ಆದರೆ ನೀರು ಒಳಗೆ ಆ ಮೊಸಳಿದ ಶಕ್ತಿ ಜಾಸ್ತಿ. ನಮ್ಮ ಊರಾಗ ನಮ್ಮ ಶಕ್ತಿ ಜಾಸ್ತಿ ಅಲ್ಲ. ಈಗ ಏನಾರ ಅಂತಂದ್ರೆ ಯಾರಿಗಾರ ಫೋನ್ ಮಾಡಿ ಏನಾರ ಮಾಡಿ ಪಾರಾಕೋದು. ಬೇರೆ ಊರಿಗೆ ಹೋದಾಗ ಅಲ್ಲಿ ಭಾಳ ಹೆಸರಿರ್ಬೇಕು. ಅಲ್ಲೇ ನಡೀತದಮ್ಮ. ಏನು ಹಂಗೆ ಮೊಸಳಿ ನೀರಾಗಿರೋದು. ಅಲ್ಲಿ ಶಕ್ತಿ ಜಾಸ್ತಿ ಅಲ್ಲ. ಆವಾಗ ಭಗವಂತನ ಸ್ತುತಿ ಮಾಡೋದು ಆ ಗಜೇಂದ್ರ. ಇಂದ್ರದೇವ ರಾಜ ಆಗಿದ್ದ. ಅದೆಲ್ಲ ಕಥೆ ದೊಡ್ಡದು. ಅದಕ್ಕೆ ಅರ್ಥೋ ಉದಾಹರಣೆ ಗಜೇಂದ್ರ. ಗಜೇಂದ್ರ ಮೋಕ್ಷದ್ದೆಲ್ಲ ಕೇಳಿದ್ವಿ ಕಥೆ. ಅರ್ಥೋ. ಎರಡನೇದು ಜಿಜ್ಞಾಸು. ಅಲ್ಲಿ ಯಾವ ಉದಾಹರಣೆ ಬರ್ತದೆ? ನೈಮಿಷಾರಣ್ಯದಲ್ಲಿ ಕೂಡಿದಂಥ ಶೌನಕ ಆದಿ ಋಷಿಗಳು. ಅವರು ಸುತ್ತು ಗೋಸ್ವಾಮಿ ಒಂದು 6 ಪ್ರಶ್ನೆ ಕೇಳ್ತಾರೆ. ಅದು 6 ಪ್ರಶ್ನೆನೇ ಭಾಗವತ ಇದೆ. ನೈಮಿಷಾರಣ್ಯ ಒಂದು ಶುಕಮುನಿಗೆ ಹೇಳಿದ್ರು. ಶುಕಮುನಿಗೆ ಯಾರು ಹೇಳಿದ್ರು? ಪರೀಕ್ಷಿತ್ ಹೇಳಬೇಕಾದ್ರೆ ಸುತ್ತು ಗೋಸ್ವಾಮಿ ಅಲ್ಲಿ ಕುತ್ಕೊಂಡಿದ್ರು. ಅವ್ರ ನಂತರ ಮತ್ತು ನೈಮಿಷಾರಣ್ಯದಲ್ಲಿ ಅದು ಉಪದೇಶ. ನೈಮಿಷಾರಣ್ಯ ಅದ. ಇವತ್ತು ಲಕ್ನೋ ಹೋದ್ರೆ ಲಕ್ನೋ ಹತ್ತಿರದ ನೈಮಿಷಾರಣ್ಯ. ಅಲ್ಲೇ ಭಾಗವತ ಕಥಾಯಿ ಸುತ್ತು ಗೋಸ್ವಾಮಿ ಮಾಡಿ. ಅಲ್ಲೇ ಶೌನಕಾದೃಶಿಗಳ ಆ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಅವರಿಗೇನಂತಾರ? ಉದಾಹರಣೆ ಜಿಜ್ಞಾಸು. ಅರ್ಥೋ ಜಿಜ್ಞಾಸು ಎರಡಾಯ್ತು. ಮುಂದೆ ಅರ್ಥಾರ್ಥಿ. ಇದಕ್ಕೆ ಉದಾಹರಣೆ ಪ್ರಾರಂಭದಲ್ಲಿ ಹೇಳಿದೆ. ಅದು ಧ್ರುವ ದೊಡ್ಡ ಸ್ಥಾನ ಪಡ್ಕೊಳ್ಳಿಕ್ಕೆ ಬಂದಲ್ಲ.
ಅವನು ಉದ್ದೇಶ ಇಟ್ಟಾರೆ, ಆಮೇಲೆ ಶುದ್ಧ ಭಕ್ತ. ಇವೆಲ್ಲ ಉದ್ದೇಶ ಇಟ್ಕೊಂಡು ಬಂದವರು ಇವರು, ಆಮೇಲೆ ಶುದ್ಧ ಭಕ್ತರಾಗಿ. ಅರ್ಥಾರ್ಥಿ ಯಾವ ಉದಾಹರಣೆಗೆ? ದುರ್ಮರ, ಅರ್ಥೋ ಗಜೇಂದ್ರ, ಜಿಜ್ಞಾಸು ನೈಮಿಷಾರಣ್ಯದಲ್ಲಿ ಕೂಡಿದಂಥ ಶೌನಕಾದರ್ಶಿಗಳು. ಅರ್ಥೋ ಜಿಜ್ಞಾಸುರಿಗೆ ನೈಮಿಷಾರಣ್ಯ ಕೂಡಿದಂಥ ಅರ್ಥಾರ್ಥಿ ದುರ್ಮರ. ಮೂರಾದ ಇನ್ನು ಕಡೆಯಿಂದ ಜ್ಞಾನಿ, ಜ್ಞಾನಿ ಚ ಭರತರ ಶಬ್ದ. ಈ ಜ್ಞಾನಿ ಉದಾಹರಣೆ ಯಾವುದು? ಬ್ರಹ್ಮದೇವರು ಮೊದಲೇ ಮಕ್ಕಳು, 4 ಮಕ್ಕಳು, ಸನಕ, ಸನಾತನ, ಸನಂದ ಮತ್ತು ಸನತ್ ಕುಮಾರ್. ಇವರೆಲ್ಲ ಪ್ರಾರಂಭದಲ್ಲಿ ಏನಿದ್ರೆ ನಿರಾಕಾರವಾದಿಗಳವರು, ದೇವರಿಗೆ ಆಕಾರ ಇಲ್ಲ ಅನ್ನೋದಿಂಥವ್ರಿಗೆ. ಜ್ಞಾನಿಗಳವರು ವೈಕುಂಠದಲ್ಲೇ ಪ್ರವೇಶ ಮಾಡ್ತಾ ಇದ್ದಾರೆ. ಯಾರು ಪಡೆದ್ರವನು? ಜಯ ವಿಜಯಗಳು ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಈಗ ಅದೆಲ್ಲ ಪ್ರಸಂಗ ಹಿಂದಿನ ಅಧ್ಯಾಯ ಒಳಗೆಲ್ಲ ನೋಡಿವ. ಈಗ ಆಮೇಲೆ ಏನಾಯಿತು? ಅದು ದ್ವಾರದಲ್ಲೇ ಒಂದು ಥರದಲ್ಲಿ ಮಾತುಕತೆ ನಡೀಲಿಕ್ಕಂತ ಮೇಲೆ ಭಗವಂತನೇ ಅಲ್ಲಿ ಬಂದ್ಬಿಟ್ಟ ದ್ವಾರಕ್ಕೆ. ಅಲ್ಲೇ ಭಗವಂತ ದ್ವಾರಕ್ಕೆ ಬಂದ ಮೇಲೆ ಅವನ ಚರಣ ಕಮಲದಲ್ಲಿ ಅರ್ಪಣೆ ಆಗಿತ್ತು, ವೈಕುಂಠದಲ್ಲಿ ತುಳಸಿ ಅರ್ಪಣೆ ಆಗಿತ್ತು. ಅದರದ್ದು ಒಂದು ಸುಗಂಧ ಕುಮಾರ ನಾಸಿಕ್ ಒಳಗೆ ಹೋಯ್ತು. ಅದಕ್ಕೆ ಇವು ಫ್ಲವರ್ಸ್ ದೇವರಿಗೆ ಆಫರ್ ಮಾಡಿದ್ದ ಸ್ಮೆಲ್ ತೊಗೋಬೇಕಲ್ಲ. ಸ್ಮೆಲ್ ತೊಗೊಂಡ್ರೆ ನಮ್ಮೊಳಗೆ ಏನಾದರೂ ಇಂಥ ಇಂಪರ್ಸನಲ್ ವಿಚಾರ ಇತ್ತಂದ್ರೆ ನಾಶ ಆಗಿದೆ. ಈ 4 ಕುಮಾರರಲ್ಲಿ ಇರ್ತದೆ ಇಂಪರ್ಸನಿಸ್ಟ್ ಇದ್ರು, ನಿರಾಕಾರವಾದಿಗಳಲ್ಲಿ. ಆ ತುಳಸಿ ಅರಮ ನಾಸಿಕ್ದಲ್ಲಿ ಹೋದ್ಮೇಲೆ ಒಳಗೆ ಹೋದ ನಂತರ ನಿರಾಕಾರ ಹೋಗಿ ಸಕಾರವಾದಿಗಳ ಶುದ್ಧ ಭಕ್ತರಾಗಿ. ಅದಕ್ಕೆ ಇದು 4 ಕುಮಾರ, ಜ್ಞಾನಿ ಚ ಭರತರ. ಅವ್ರ ಉದಾಹರಣೆ ಬರ್ತದೆ. ಪ್ರಾರಂಭದಲ್ಲಿ ಉದ್ದೇಶಿಸಿಕೊಂಡು ಬಂದ್ರೆ ನಂತರ ಶುದ್ಧ ಭಕ್ತರಾಗಿ. 4 ಕುಮಾರಗಳು ಬಂದು ಪರಂಪರನೇ ಅದ, ವೈಷ್ಣವ ಪರಂಪರೆ. 4 ಪರಂಪರವಲ್ಲ. ಯಾವ 4 ಪರಂಪರವು? ಒಂದು ನಮ್ಮದು ಇಸ್ಕಾನದ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ, 2ನೇದ ಶ್ರೀ ಸಂಪ್ರದಾಯ, 3ನೇದ ಕುಮಾರ ಸಂಪ್ರದಾಯ. ಈ ಕುಮಾರದ ಒಂದು ಸಂಪ್ರದಾಯ, 4ನೇದ ರುದ್ರ ಸಂಪ್ರದಾಯ. ಈ ರುದ್ರ ಸಂಪ್ರದಾಯದಲ್ಲಿ ಒಬ್ಬೊಬ್ಬರ ಪ್ರಮುಖ ಆಚಾರ್ಯ ಹೆಸರು. ರುದ್ರ ಸಂಪ್ರದಾಯ ಗುಜರಾತ್ನಲ್ಲಿ ಬಹಳದಲ್ಲ, ಕಿರಣ್ ಶಾ ಗುಜರಾತ್. ರುದ್ರ ಸಂಪ್ರದಾಯ ಶ್ರೀ ವಲ್ಲಭಾಚಾರ್ಯ, ಅಲ್ಲೆಲ್ಲ ಶ್ರೀ ವಲ್ಲಭಾಚಾರ್ಯ ಪೂಜೆ ಮಾಡ್ತಾರಲ್ಲ, ಶ್ರೀ ವಲ್ಲಭ ಅವರೇ ಪ್ರಮುಖ ಆಚಾರ್ಯ. ಆಮೇಲೆ ಕುಮಾರ ಸಂಪ್ರದಾಯ ಒಳಗೆ ನಿಂಬರ್ಕ ಆಚಾರ್ಯ ಪ್ರಮುಖ ಆಚಾರ್ಯ. ಶ್ರೀ ಸಂಪ್ರದಾಯ ಒಳಗೆ ರಾಮಾನುಜಾಚಾರ್ಯ ಮತ್ತು ನಮ್ಮ ಪರಂಪರೆಯಲ್ಲೇ ಮಧ್ವಾಚಾರ್ಯ. ಇವು 4 ಪ್ರಮುಖ ಆಚಾರ್ಯ ಹೆಸರು ಬರ್ತದೆ. ಅದಕ್ಕೆ ಇದು ಉದ್ದೇಶ ಇಟ್ಕೊಂಡು ಬಂದರೂ ನಂತರ ಶುದ್ಧ ಆಗಿದ್ದು ಉದಾಹರಣೆನೂ ಬರ್ತದೆ. 4 ಥರದ ಜನ ಕೃಷ್ಣನ ಆಶ್ರಯ ಬರ್ತಾರೆ, ಇನ್ನು 4 ಥರದ ಜನ ಕೃಷ್ಣನ ಕಡೆ ಬರುವುದಿಲ್ಲ. ಅದಕ್ಕೆ ನಾವು ಶುದ್ಧ ಭಕ್ತಿ ಸೇವೆ ಮಾಡ್ತಾ ಇದ್ರೆ ಭಗವಂತನ ಪ್ರಾಪ್ತಿ ಆಗುವುದು ನಿಶ್ಚಿತ. ಇನ್ನೊಂದು ಶ್ಲೋಕ ಹೇಳ್ತೀನಿ, ಅದು ಭಾಗವತದಲ್ಲೇ ಬರುವುದು. ಯಾರು ಕೃಷ್ಣನ ಚರಣ ಕಮಲದ ಆಶ್ರಯ ಪಡಿತಾರ, ಈ ಭವಸಾಗರ ಬಹಳ ಸುಲಭವಾಗಿ ದಾಟಿ ವೈಕುಂಠಕ್ಕೆ ಹೋಗ್ಬಿಡ್ತಾರೆ. ಯಾವ ಶ್ಲೋಕ ಅದು? ಸಮಾಶ್ರಿತಾಯಿ ಪಾದ ಪಲ್ಲವ ಮಹತ್ಪದಂ ಪುಣ್ಯೋ ಯಶೋರಾರಿ ಭವಾಂಬುಲಿ ವತ್ಸಪದಂ ಪರಂ ಪದಂ 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 ಯತ್ತಿ ಪದಂ ನತೀಶಾಂ. ಯಾರು ಕೃಷ್ಣ ಚರಣ ಕಮಲದ ಆಶ್ರಯ ಪಡಿತ ಸಮಾಶ್ರಿತಾಯಿ ಪಾದ ಪಲ್ಲವತ್ವಂ ಮಹತ್ಪದಂ, ಭಗವಂತನ ಪಾದದಲ್ಲೆಲ್ಲ ಮಹತ್ತತ್ವ, ಅದಕ್ಕೆ ಮಹತ್ಪದಂ ಪುಣ್ಯೋ ಯಶೋ ಮುರಾರಿ ಭವಾಂಬುದಿ. ಈ ಭವ ಆಂಬುದಿ ಅಂದ್ರೆ ಭವ ಸಾಗರ. ಈ ಭವ ಶಬ್ದಕ್ಕೆ ಏನು ಅರ್ಥ ಆಗ್ತದೆ? ಭವ ಶಬ್ದಕ್ಕೆ ಏನು ಅರ್ಥ? ಅವರು ಹೇಳ್ಬಿಟ್ಟಾರ ರೂಪಾಂತರ. ಭವ ಅಂದ್ರೆ ಭವತಿ, ಭವತಿ
ಏನದ ಭವತಿ ಟು ಬಿಕಮ್ ಮುಪ್ಪು ಯಾರಿಗಾರು ಬೇಕ ಬೇಡ ಅಂತ ಬಿಡ್ತದ ಎಲ್ಲರಿಗೂ ಮುಪ್ಪು ಬರ್ಲಿಕ್ಕದ ಯಾರಿಗೂ ಮುಪ್ಪು ಬೇಡ ಒಂದೇ ಬರ್ತದೆ ಓಲ್ಡ್ ಏಜ್ ಟು ಬಿಕಮ್ ಓಲ್ಡ್ ಡಿಸೀಸ್ ಆಮೇಲೆ ಡೆತ್ ಮತ್ತು ಬರ್ತ್ ಇದೇನಿದೆ ಭವತಿ ಟು ಬಿಕಮ್ ಓಲ್ಡ್ ಡಿಸೀಸ್ ಡೆತ್ ಮತ್ತು ಬರ್ತ್ ಇದೇ ಭವ ಆಂಬುದಿ ಭವಸಾಗರ ಇದೆ ಈ ಭವಸಾಗರ ದಾಟ್ತಾರೆ ಎಷ್ಟು ಸುಲಭವಾಗಿ ದಾಟ್ತಾರೆ ಭವಾಂಬುಧೀರ್ ವತ್ಸ ಪದಂ ಇಲ್ಲೇ ಗೋಶಾಲಾಕ್ಕೆ ಹೋಗಿ ನೋಡ್ರಿ ಅಲ್ಲ ಆಕಳದ ಕರು ಕಾಲಿದ್ದಾಗ ಒಳಗೆ ಏನು ನಿಂತದಲ್ಲ ಅದನ್ನು ದಾಟಲಿಕ್ಕೆ ಕಳ್ಸಾಗ್ತದೆ ಅಭಯ ಹತ್ತತ್ತು ದಾಟಬಹುದಲ್ಲ ಅವರೇ ಹೇಳ್ತಾರೆ ಹತ್ತತ್ತು ದಾಟಬಹುದು ರೂಪಾದ ಹೇಳ್ಯಾರ ಇಷ್ಟು ಸುಲಭವಾಗಿ ದಾಟ್ಬಿಡ್ತಾರೆ ಭವಸಾಗರ ದಾಟ್ತಾರೆ ವತ್ಸ ಪದಂ ದಾಟಿ ಎಲ್ಲಿ ಹೋಗ್ತಾರೆ ಅದು ಬೇಕಲ್ಲ ಅದೇ ಪರಂ ಪದಂ ಅಂದ್ರೆ ವೈಕುಂಠ ವೈಕುಂಠ ಅಂದ್ರೆ ನೋ ಎಂಗ್ಸೈಟಿ ನೋ ಟೆನ್ಷನ್ ಅದು ವೈಕುಂಠ ಪರಂ ಪದಂ ದಾಟಿ ವೈಕುಂಠಕ್ಕೆ ಹೋಗ್ತಾರೆ ಆಮೇಲೆ ಮುಂದೆ ಶಬ್ದ ಏನಂದ್ರೆ ಪದಂ ಈ ಜಗತ್ತು ಅಲ್ಲಿ ಪರಂ ಪದಂ ಆದ್ಮೇಲೆ ಪದಂ ಯತ್ ಪದಂ ಇಲ್ಲೇ ಎವ್ರಿ ಸ್ಟೆಪ್ ಡೇಂಜರ್ ಪದಂ ಯತ್ ಪದಂ ನ ದೇಶ ಇಲ್ಲೇ ಉಳಿಯಬಾರದು ನಮ್ಮ ಲಕ್ಷ್ಯ ಪರಂ ಪದಂ ಭಗವಂತನ ಅದಕ್ಕೆ ದಾರಿ ಭಗವಂತನ ಚರಣ ಕಮಲದ ಆಶ್ರಯ ಅದಕ್ಕೆ ಅಲ್ಲೇ ಯಾರು ಹೋಗ್ತಾರ ಅವ್ರು ಬಾಳಿ ಜಗತ್ತಿಗೆ ಬರುವುದು ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿರ್ ಪರಮಾಂಗತ ಅದು ಗೀತೆಯಲ್ಲಿ ಕೃಷ್ಣ ಯಾರ ನಂತರ ಬರ್ತಾರ ಅವ್ರು ವಾಪಸ್ ಈ ಸಂಸಾರದಲ್ಲಿ ಬರುತ್ತಾರೆ. ಈಗ ಒಂದು ಪ್ರಶ್ನೆ, ಕೃಷ್ಣನ ಚರಣ ಕಮಲ ಆಶ್ರಯ ಹೆಂಗೆ ಪಡಿಬೇಕು? ಕೃಷ್ಣನ ಚರಣ ಕಮಲದ ಆಶ್ರಯ ಪಡೆದ್ರೆ ಮುಕ್ತ ಆಗಿರ್ತೀವಿ. ಕೃಷ್ಣನ ಚರಣ ಕಮಲದ ಆಶ್ರಯ ಪಡೆಯೋದು ಹೆಂಗೆ? ಭಗವಂತನ ಪ್ರತಿನಿಧಿ ಆಚಾರ್ಯ ಅವ್ರ ಆಶ್ರಯ ಪಡೆದು ಬಿಟ್ರೆ ಕೃಷ್ಣನ ಆಶ್ರಯ ಪಡೆದಾಗ ಇನ್ನು ಅವ್ರ ಆಶ್ರಯ ಪಡೆಯೋದು ಹೆಂಗೆ? ಅವ್ರ ಕಡೆಯಿಂದ ಯಾವಾಗ ದೀಕ್ಷಾ ಪಡ್ಕೊತೀವಿ, ದೀಕ್ಷಾ ಮುಂಚೆಗೆ ಶಿಕ್ಷಾ ಅದ, ಆ ಶಿಕ್ಷಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಮುಂದೆ ಬರಬೇಕು. ಒಂದೊಂದು ಸ್ಟೆಪ್ ತೊಗೊಂಡು ಕಲಿತ ಆಮೇಲೆ ದೀಕ್ಷಾ ಆಗಿಬಿಡುತ್ತೆ. ದೀಕ್ಷಾ ಮುಗಿತಲ್ಲ ಮತ್ತೆ ನಮ್ಗೆ ಬೇಕಾಗಿಲ್ಲ. ದೀಕ್ಷಾ ಇಂಗ್ಲೀಷ್ ಏನಂತಾರೆ? ಇನಿಷಿಯೇಟ್ ಅಂದ್ರೆ ಪ್ರಾರಂಭ, ಅಲ್ಲೇ ನಿಮ್ದು ಅಧ್ಯಾತ್ಮಿಕ ಜೀವನ ಶುರು, ಮುಗಿಲಿಲ್ಲ, ಅಲ್ಲಿ ಸ್ಟಾರ್ಟ್. ಇಲ್ಲಿ ನೆಲೆಸಿದ ಗ್ರಂಥ ಶ್ರೀಮದ್ ಭಾಗವತಂ ಶ್ರೀಲ ಪ್ರಭುಪಾದ